Hello students, welcome back to Vignan Academy, video number 6 of waves, reflection and transmission of the waves. So one wave ಏನಾದರೂ ಒಂದು ಬೌಂಡ್ರಿನ ಹಿಟ್ ಮಾಡಿ ಮತ್ತೆ ವಾಪಸ್ ಅದೇ ಮೀಡಿಯಂಗೆ ಬಂದರೆ, ಸೊ ಈ ಕಡೆಯಿಂದ ಹೋಗಿ ಒಂದು ಬೌಂಡ್ರಿನ ಹಿಟ್ ಮಾಡಿ ಮತ್ತೆ ಈ ಮೀಡಿಯಂಗೆ ವಾಪಸ್ ಬಂದರೆ ಈ ಪ್ರೋಸೆಸ್ನ ನಾವೇನಂತ ಕರಿತೀವಿ, ರಿಫ್ಲೆಕ್ಷನ್ ಅಂತ ಕರಿತೀವಿ. ಸೊ ಅದೇ ಒಂದು ವೇವ್ ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂಗೆ ಹೋದರೆ, ಫಾರ್ ಎಕ್ಸಾಂಪಲ್ ಲೈಟ್ ವೇವ್ ಟ್ರಾವೆಲಿಂಗ್ ಫ್ರಮ್ ಏರ್ ಟು ವಾಟರ್, ಲೈಟ್ ಏನಾದರೂ ಏರಿಂದ ವಾಟರ್ ಒಳಗಡೆಗೆ ಹೋದರೆ ಅದನ್ನ ಟ್ರಾನ್ಸ್ಮಿಷನ್ ಅಥವಾ ರಿಫ್ರಾಕ್ಷನ್ ಅಂತ ಕರಿತೀವಿ. ಸೊ ಟ್ರಾನ್ಸ್ಮಿಷನ್ ಅಂದರೆ ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂಗೆ ಹೋದರೆ ಅದನ್ನು ನಾವು ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಸೊ ಇದೇನಾದರೂ ವೇವ್ ಏನಾದರೂ ಲೈಟ್ ಅಥವಾ ಸೌಂಡ್ ಆಗಿದ್ರೆ ಅದನ್ನೇ ನಾವು ರಿಫ್ರಾಕ್ಷನ್ ಅಂತ ಕೂಡ ಕರಿತೀವಿ. ಸೊ ಏನೇನು ಆಗತ್ತೆ, ಬಿಫೋರ್ ದಟ್ ವಿ ಆರ್ ಗೋಯಿಂಗ್ ಟು ದ ಟಾಪಿಕ್, ವಿ ಶುಡ್ ಡಿಸ್ಕಸ್ ಸ್ಮಾಲ್ ಬೇಸಿಕ್ ಕಾನ್ಸೆಪ್ಟ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನಾನು ನಿಮ್ಮ ಭೂತಶಾಸ್ತ್ರದ ಉಪನ್ಯಾಸಕ ಮುನಿರಾಜು. ಇದು ನಮ್ಮ ಪ್ರೀತಿಯ ವಿಜ್ಞಾನ್ ಅಕಾಡೆಮಿ. ಸರ್ ಭೂತಶಾಸ್ತ್ರ ಅಲ್ಲ ಸರ್, ಭೌತಶಾಸ್ತ್ರ. ಸೊ ಅಫ್ಕೋರ್ಸ್ ಓಕೆ, ಸೊ ಲೆಟ್ ಮೀ ಕನ್ಸಿಡರ್ ಎ ವೇವ್ ಟ್ರಾವೆಲಿಂಗ್ ಲೈಕ್ ದಿಸ್. ಈ ಥರ ಒಂದು ವೇವ್ ಟ್ರಾವೆಲಿಂಗ್ ಆಗ್ತಿದೆ ಅಂದರೆ ಅದ್ರ ಈಕ್ವೇಶನ್ ಏನಂತ ಬರೀಬೇಕು, y is equals to a sin of omega t minus kx. ಸೊ ಈ ಮೈನಸ್ kx ಪ್ಲಸ್ ಒಮೆಗಾ ಟಿ ಅಥವಾ ಒಮೆಗಾ ಟಿ ಮೈನಸ್ kx, ಒಂದು ಪಾಸಿಟಿವ್ ಇದೆ, ಇನ್ನೊಂದು ನೆಗೆಟಿವ್ ಇದೆ. ಸೊ ಇದು ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ದ ವೇವ್ ಇಸ್ ಪ್ರಾಪಗೇಟಿಂಗ್ ಇನ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್. ಸೊ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ವೇವ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ಗೆ ಹೋಗ್ತಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸಪೋಸ್ ಒಂದು ವೇವ್ ಏನಾದ್ರೂ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆಗೆ ಹೋಗ್ತಿತ್ತು ಅಂತ ಅನ್ಕೊಳ್ಳಿ. ಸೊ ಇಫ್ ದ ವೇವ್ ಇಸ್ ಟ್ರಾವೆಲಿಂಗ್ ಟುವರ್ಡ್ಸ್ ದ ನೆಗೆಟಿವ್ ಎಕ್ಸ್ ಆಕ್ಸಿಸ್, ದೆನ್ equation is given by a sin of omega t plus kx. ಒಂದು ಪ್ಲಸ್ ಇನ್ನೊಂದು ಮೈನಸ್ ಇದ್ರೆ ವೇವ್ ಯಾವ ಕಡೆಗೆ ಹೋಗ್ತಿರತ್ತೆ, ಪಾಸಿಟಿವ್ ಡೈರೆಕ್ಷನ್ಗೆ ಹೋಗ್ತಿರತ್ತೆ. ಎರಡು ಪ್ಲಸ್ ಅಥವಾ ಎರಡು ಮೈನಸ್ ಇದ್ರೆ ವೇವ್ ನೆಗೆಟಿವ್ ಡೈರೆಕ್ಷನ್ಗೆ ಹೋಗ್ತಿರತ್ತೆ. ಇದೆಲ್ಲ ಇನ್ನೂ ಒಂದು ಈಕ್ವೇಶನ್ ಇದೆ, y is equals to a sin of minus omega t minus kx. ಸೊ ಇದು ಒಂದು ಈಕ್ವೇಶನ್ ಆಫ್ ದ ವೇವ್. ಅದು ಯಾವ ಡೈರೆಕ್ಷನ್ ಅಲ್ಲಿ ಪ್ರಾಪಗೇಟ್ ಆಗ್ತಿದೆ, ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಪ್ರಾಪಗೇಟ್ ಆಗ್ತದೆ. ಎರಡು ಪ್ಲಸ್ ಅಥವಾ ಎರಡು ಮೈನಸ್ ಇದ್ರೆ ನೆಗೆಟಿವ್ ಆಕ್ಸಿಸ್, ಒಂದು ಪ್ಲಸ್ ಒಂದು ಮೈನಸ್ ಅಥವಾ ಈ ತರ ಇದ್ರೂ ಆಗತ್ತೆ. ಎ ಸೈನ್ ಆಫ್ ಕೆ ಎಕ್ಸ್ ಮೈನಸ್ ಒಮೆಗಾ ಟಿ. ನೋಡಿ, ಒಂದು ಪ್ಲಸ್ ಒಂದು ಮೈನಸ್ ಇದೆ, ಹಾಗಾದ್ರೆ ವೇವ್ ಯಾವ ಕಡೆಗೆ ಪ್ರಾಪಗೇಟ್ ಆಗ್ತಿದೆ, ರೈಟ್ ಸೈಡ್ಗೆ ಅಂದ್ರೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆಗೆ ಪ್ರಾಪಗೇಟ್ ಆಗ್ತಿದೆ. ಎ ಅಂದ್ರೆ ಆಂಪ್ಲಿಟ್ಯೂಡ್, ಕೆ ಅಂದ್ರೆ ವೇವ್ ನಂಬರ್, ಆಂಗ್ಯುಲರ್ ವೇವ್ ನಂಬರ್ 2π/λ, ಒಮೆಗಾ ಅಂದ್ರೆ ಆಂಗ್ಯುಲರ್ ಫ್ರೀಕ್ವೆನ್ಸಿ 2πf. ಸೊ ದೀಸ್ ಆರ್ ದ ಡೀಟೇಲ್ಸ್ ಯು ಶುಡ್ ನೋ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದ್ರ ಬಗ್ಗೆ, ಹ್ಯಾವ್ ಡಿಸ್ಕಸ್ಡ್. ಸೊ ಇನ್ನೊಂದು ಏನ್ ತಿಳ್ಕೊಬೇಕಪ್ಪ ಅಂದ್ರೆ ಯು ಶುಡ್ ನೋ ಅಬೌಟ್ ಪ್ರಾಪರ್ಟೀಸ್. ಈಗ ಒಂದು ವೇವ್ ರಿಫ್ಲೆಕ್ಷನ್ ಆದ್ರೆ ಏನೇನ್ ಚೇಂಜ್ ಆಗತ್ತೆ, ರಿಫ್ರಾಕ್ಷನ್ ಆದ್ರೆ ಏನೇನ್ ಚೇಂಜ್ ಆಗತ್ತೆ ಅಂತ ತಿಳ್ಕೋಬೇಕು. ಫಸ್ಟ್ ವೆಲಾಸಿಟಿ ಬಗ್ಗೆ ತಿಳ್ಕೊಳ್ಳೋಣ. ಸ್ಪೀಡ್ ಆಫ್ ದ ವೇವ್, ಸ್ಪೀಡ್ ಆಫ್ ದ ವೇವ್, ಐ ರಿಪೀಟ್, ಸ್ಪೀಡ್ ಆಫ್ ದ ವೇವ್. ಸ್ಪೀಡ್ ವೇವ್ದು ಸ್ಪೀಡ್ ಯಾವಾಗ ಚೇಂಜ್ ಆಗತ್ತೆ ಅಂದ್ರೆ ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂಗೆ ಹೋದ್ರೆ ಸ್ಪೀಡ್ ಚೇಂಜ್ ಆಗತ್ತೆ. ಐ ರಿಪೀಟ್, ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂಗೆ ಹೋದ್ರೆ ವೇವ್ನ ಸ್ಪೀಡ್ ಏನಾಗತ್ತೆ, ಚೇಂಜ್ ಆಗತ್ತೆ. ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂ ಬೌಂಡ್ರಿಗೆ ಹಿಟ್ ಆಗಿ ಮತ್ತೆ ವಾಪಸ್ ಅದೇ ಮೀಡಿಯಂಗೆ ಬಂದ್ರೆ ಸ್ಪೀಡ್ ಯಾವುದೇ ರೀತಿ ಆಗಿರ್ತಕ್ಕಂಥ ಚೇಂಜ್ ಆಗಲ್ಲ. ಹಾಗಾದ್ರೆ ವೇವ್ದು ಸ್ಪೀಡ್ ಯಾವಾಗ ಚೇಂಜ್ ಆಗುತ್ತೆ, ಓನ್ಲಿ ವೆನ್ ಇಟ್ ಚೇಂಜಸ್ ದ ಮೀಡಿಯಂ. ಸೊ ವೆನ್ ದ ವೇವ್ ಚೇಂಜಸ್ ದ ಮೀಡಿಯಂ, ವೆನ್ wave enters the medium, enters another medium of different density, then its speed changes. If speed changes, so let us consider ಇದೊಂದು ಮೀಡಿಯಂ 1 ಅಂತ ಅನ್ಕೊಳ್ಳೋಣ, ಈ ಕಡೆ ಇರೋದು ಮೀಡಿಯಂ 2 ಅಂತ ಅನ್ಕೊಳ್ಳೋಣ. ವೇವ್ ಈ ಕಡೆಯಿಂದ ಬಂದು ಈ ಕಡೆ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ಈ ಕಡೆಯಿಂದ ವೇವ್ ಈ ಕಡೆ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಸ್ಪೀಡ್ v1 ಇದೆ, ಇಲ್ಲಿ ಸ್ಪೀಡ್ v2 ಇದೆ. ಸಪೋಸ್ ಇಫ್ v2 ಏನಾದ್ರೂ v2 is less than v1 ಅಂದ್ರೆ ಇಲ್ಲಿ ಸ್ಪೀಡು ಇದಕ್ಕಿಂತ ಕಮ್ಮಿ ಇದ್ರೆ then this is denser medium, then v2, then medium 2 is denser medium.
ಸಪೋಸ್ ಏನಾದರೂ V2 ಇಸ್ ಗ್ರೇಟರ್ ದೆನ್ V1 ಆಗಿದ್ರೆ, ಈ ಸ್ಪೀಡ್ಗಿಂತ ಈ ಸ್ಪೀಡ್ ಜಾಸ್ತಿ ಆಗಿದ್ರೆ ಯಾವುದಾದ್ರೂ ಒಂದು ಪ್ರೋಸೆಸ್ ಅಲ್ಲಿ, then medium 1 is denser medium. ಸೊ ಇದರ ಅರ್ಥ ಏನು ಅಂದರೆ, ಒಂದು ವೇವ್ ರೇರರ್ ಇಂದ ಡೆನ್ಸರ್ಗೆ ಹೋದ್ರೆ ಸ್ಪೀಡ್ ಏನಾಗುತ್ತೆ, ಕಮ್ಮಿ ಆಗತ್ತೆ. ಅದೇ ವೇವ್ ಡೆನ್ಸರ್ ಇಂದ ರೇರರ್ಗೆ ಬಂದರೆ ಏನಾಗುತ್ತೆ, ಸ್ಪೀಡು ಡೆನ್ಸರ್ ಇಂದ ರೇರರ್ಗೆ ಬಂದರೆ ಸ್ಪೀಡ್ ಜಾಸ್ತಿ ಆಗುತ್ತೆ. ರೇರರ್ ಇಂದ ಡೆನ್ಸರ್ಗೆ ಹೋದ್ರೆ ಸ್ಪೀಡ್ ಕಮ್ಮಿ ಆಗುತ್ತೆ, ಡೆನ್ಸರ್ ಇಂದ ರೇರರ್ಗೆ ಬಂದರೆ ಸ್ಪೀಡು ಜಾಸ್ತಿ ಆಗುತ್ತೆ. ಸೊ ದಟ್ ಈಸ್ ಅ ಕನ್ಕ್ಲೂಷನ್ ಫ್ರಮ್ ಹಿಯರ್. ಸಪೋಸ್ ಇಫ್ V2 is equals to V2, if V2 is equals to V1, ಇಲ್ಲೊಂದು ಮೀಡಿಯಂ ಇದೆ, ಇಲ್ಲೊಂದು ಮೀಡಿಯಂ ಇದೆ, ಇಲ್ಲಿ ಹೋಗ್ಬೇಕಾದ್ರೆ V1 ಇದೆ, ಇಲ್ಲಿ ಹೋಗ್ಬೇಕಾದ್ರೆ V2 ಇದೆ. ಎರಡೂ ಸ್ಪೀಡ್ ಸೇಮ್ ಇದ್ರೆ, ಮೀಡಿಯಂ ಚೇಂಜ್ ಆಗಿದೆ ಬಟ್ ಸ್ಪೀಡ್ ಸೇಮ್ ಇದ್ರೆ, ಎರಡೂ ಡೆನ್ಸಿಟಿ ಸೇಮ್ ಇದೆ ಅಂತ ಮೀನಿಂಗ್. then density of medium 1 is equals to density of medium 2. density of medium 1 is equals to density of medium 2. ಸೊ ಎರಡು ಸೇಮ್ ಇದ್ರೆ ಯಾವುದೇ ರೀತಿ ಆಗಿರ್ತಕ್ಕಂಥ ಡೆನ್ಸಿಟಿ ಚೇಂಜ್ ಇರಲ್ಲ. ಇದು ಜಾಸ್ತಿ ಸ್ಪೀಡ್ ಜಾಸ್ತಿ ಇದೆ, ಇದು ಕಮ್ಮಿ ಇದೆ ಅಂದ್ರೆ ಇದು ರೇರರ್ ಆಗುತ್ತೆ, ಇದು ಡೆನ್ಸರ್ ಆಗುತ್ತೆ. ಒಂದು ವೇಳೆ ಇದು ಕಮ್ಮಿ ಇದೆ, ಇದು ಜಾಸ್ತಿ ಇದೆ ಅಂದ್ರೆ ಸೊ ಇದು ಡೆನ್ಸರ್ ಆಗುತ್ತೆ. ಯಾವುದ್ರಲ್ಲಿ ಸ್ಪೀಡ್ ಕಮ್ಮಿ ಇರುತ್ತೋ ಅದು ಡೆನ್ಸರ್, ಯಾವುದ್ರಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೋ ಅದು ರೇರರ್ ಮೀಡಿಯಂ ಆಗಿರುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ಯು ಶುಡ್ ನೋಟಿಸ್. ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಸೊ ವೇವ್ ಏನಾದರೂ ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂಗೆ ಎಂಟರ್ ಆದ್ರೆ ಸ್ಪೀಡ್ ಚೇಂಜ್ ಆಗತ್ತೆ, ಹೌದಾ? ಫ್ರೀಕ್ವೆನ್ಸಿ ರಿಮೈನ್ಸ್ ಅನ್ಚೇಂಜ್. ವೆನ್ ಎ ವೇವ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ ಆಫ್ ಡಿಫರೆಂಟ್ ಡೆನ್ಸಿಟೀಸ್, ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂಗೆ ಟ್ರಾವೆಲ್ ಆದ್ರೂ ಫ್ರೀಕ್ವೆನ್ಸಿ ಚೇಂಜ್ ಆಗಲ್ಲ. ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ. ವೆನ್ ವೇವ್ ಎಂಟರ್ಸ್ other medium, it does not changes its frequency ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಗಲ್ಲ. ಬಟ್ ವೇವ್ ಲೆಂತ್ ಚೇಂಜ್ ಆಗತ್ತೆ, ವೇವ್ ಲೆಂತ್ ಅನ್ನೋದು ಚೇಂಜ್ ಆಗತ್ತೆ, ಫ್ರೀಕ್ವೆನ್ಸಿ ಅನ್ನೋದು ಚೇಂಜ್ ಆಗಲ್ಲ. ಸೊ ಬನ್ನಿ ಲಿಸ್ಟ್ ಔಟ್ ಮಾಡಿಬಿಡೋಣ, ಯಾವ್ಯಾವ ಪ್ರಾಪರ್ಟಿ ಚೇಂಜ್ ಆಗತ್ತೆ, ಯಾವ್ಯಾವ ಪ್ರಾಪರ್ಟಿ ಚೇಂಜ್ ಆಗಲ್ಲ ಅಂತ ನೋಡೋಣ. ಸೊ ಲೆಟ್ ಅಸ್ ಸಿ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೋಟ್ ಮಾಡ್ಕೊಳ್ಳಿ, ಬರ್ದಿಲ್ಲ ಅಂದ್ರೆ ನೋಟ್ ಮಾಡ್ಕೊಳ್ಳಿ. 3, 2, 1 ಡನ್. 1, 2, 3, 4 ಆಯ್ತು. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಪ್ರಾಪರ್ಟೀಸ್. ಯಾವ್ಯಾವ ಪ್ರಾಪರ್ಟೀಸ್ ಚೇಂಜ್ ಆಗತ್ತೆ, ಯಾವ ತರ ಚೇಂಜ್ ಆಗತ್ತೆ ನೋಡೋಣ. ಪ್ರಾಪರ್ಟೀಸ್, reflection, refraction. Property, reflection, refraction. So first of all, let us see speed. Speed ಏನಾಗತ್ತೆ? Speed V. ಒಂದು ವೇವ್ ಒಂದು ಬೌಂಡ್ರಿನ ಹಿಟ್ ಆಗಿ ಮತ್ತೆ ವಾಪಸ್ ಅದೇ ಮೀಡಿಯಂಗೆ ಬಂದರೆ ಸ್ಪೀಡ್ ಯಾವುದೇ ರೀತಿ ಚೇಂಜ್ ಆಗಲ್ಲ. ಅಂದರೆ ಸೇಮ್ ಮೀಡಿಯಂಗೆ ಮತ್ತೆ ವಾಪಸ್ ಬಂದರೆ ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಪೀಡ್, ನೋ ಚೇಂಜ್ ಇನ್ ಸ್ಪೀಡ್. ರಿಫ್ರಾಕ್ಷನ್ ಅಥವಾ ಟ್ರಾನ್ಸ್ಮಿಷನ್ ಆದಾಗ ಸ್ಪೀಡ್ ಏನಾಗತ್ತೆ? ಚೇಂಜಸ್ ಆಗತ್ತೆ. V changes. Increases when it is entering from denser to rarer. Denser ಇಂದ ರೇರರ್ಗೆ ಹೋದಾಗ ಏನಾಗತ್ತೆ? ಇನ್ಕ್ರೀಸ್ ಆಗತ್ತೆ. V ಚೇಂಜ್ ಆಗತ್ತೆ. ಅದು ಡೆನ್ಸರ್ ಇಂದ ರೇರರ್ಗೆ ಹೋದಾಗ V ಇನ್ಕ್ರೀಸ್ ಆಗತ್ತೆ. It decreases when it travels from rarer to denser medium. rarer ಇಂದ denser mediumಗೆ ಹೋದಾಗ ಸ್ಪೀಡ್ ಏನಾಗತ್ತೆ? ಕಮ್ಮಿ ಆಗತ್ತೆ. ಸೊ ದಟ್ ಈಸ್ ದ ಫಸ್ಟ್ ಪ್ರಾಪರ್ಟಿ. ಸೊ ವಾಟ್ ಹ್ಯಾಪನ್ಸ್ ಟು ದ ಫ್ರೀಕ್ವೆನ್ಸಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚೇಂಜಸ್ ಆಗಲ್ಲ. ಸೊ ಫ್ರೀಕ್ವೆನ್ಸಿ ಡಸ್ ನಾಟ್ ಚೇಂಜ್. ರಿಫ್ಲೆಕ್ಷನ್ ಆದರೂ ಚೇಂಜ್ ಆಗಲ್ಲ, ರಿಫ್ರಾಕ್ಷನ್ ಅಥವಾ ಟ್ರಾನ್ಸ್ಮಿಷನ್ ಆದರೂ ಚೇಂಜ್ ಆಗಲ್ಲ. ಡಸ್ ನಾಟ್ ಚೇಂಜ್ ಆಗೋದಿಲ್ಲ.
ಸೊ ಫ್ರೀಕ್ವೆನ್ಸಿ ಚೇಂಜ್ ಆಗಲ್ಲ ಅಂದ್ರೆ ಒಮೆಗಾ ಚೇಂಜ್ ಆಗಲ್ಲ, ಯಾಕಂದ್ರೆ ಒಮೆಗಾ ಇಸ್ 2πf. ಆಂಗ್ಯುಲರ್ ಫ್ರೀಕ್ವೆನ್ಸಿ ರಿಫ್ಲೆಕ್ಷನ್ ಅಲ್ಲೂ ಚೇಂಜ್ ಆಗಲ್ಲ, ರಿಫ್ರಾಕ್ಷನ್ ಅಥವಾ ಟ್ರಾನ್ಸ್ಮಿಷನ್ ಅಲ್ಲೂ ಕೂಡ ಚೇಂಜ್ ಆಗಲ್ಲ. ಸೊ ದಟ್ ಈಸ್ ಅ ಕ್ಯಾರೆಕ್ಟರ್ ಆಫ್ ಫ್ರೀಕ್ವೆನ್ಸಿ. ವಾಟ್ ಅಬೌಟ್ ಲ್ಯಾಂಬ್ಡಾ? ವೇವ್ ಲೆಂತ್ ಚೇಂಜ್ ಆಗತ್ತಾ? ಆಗತ್ತೆ. ಲ್ಯಾಂಬ್ಡಾ ಚೇಂಜಸ್. ಸೊ ಲ್ಯಾಂಬ್ಡಾ ಚೇಂಜಸ್. ಸಾರಿ, ರಿಫ್ಲೆಕ್ಷನ್ ಅಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಚೇಂಜ್ ಆಗಲ್ಲ. ಡಸ್ ನಾಟ್ ಚೇಂಜ್. ಒಂದು ವೇವ್ ಬೌಂಡ್ರಿನ ಹಿಟ್ ಮಾಡಿ ಮತ್ತೆ ವಾಪಸ್ ಅದೇ ಮೀಡಿಯಂಗೆ ಬಂತು. ಸ್ಪೀಡ್ ಚೇಂಜ್ ಆಯ್ತಾ? ಇಲ್ಲ. ಸ್ಪೀಡ್ ಚೇಂಜ್ ಆಗಿಲ್ಲ, ಫ್ರೀಕ್ವೆನ್ಸಿ ಚೇಂಜ್ ಆಗಿಲ್ಲ. ಹಾಗಾದ್ರೆ ವೇವ್ ಲೆಂತ್ ಕೂಡ ಚೇಂಜ್ ಆಗಲ್ಲ. ಎಲ್ಲಿ? ರಿಫ್ಲೆಕ್ಷನ್ ಅಲ್ಲಿ. ಅದೇ ಟ್ರಾನ್ಸ್ಮಿಷನ್ ಅಲ್ಲಿ ಚೇಂಜ್ ಆಗತ್ತೆ, ಚೇಂಜಸ್. ಇಟ್ ಡಿಪೆಂಡ್ಸ್ ಆನ್ ದ ಸ್ಪೀಡ್. ಸ್ಪೀಡ್ ಎಷ್ಟು ಚೇಂಜ್ ಆಗತ್ತೆ, ವೆಲಾಸಿಟಿ ಅದ್ರ ಕರೆಸ್ಪಾಂಡಿಂಗ್ ಆಗಿ ಚೇಂಜ್ ಆಗತ್ತೆ. ವಿ ಇಸ್ ಈಕ್ವಲ್ಸ್ ಟು ಎಫ್ ಲ್ಯಾಂಬ್ಡಾ. ಎಫ್ ಹೇಗೂ ಚೇಂಜ್ ಆಗಲ್ಲ. ವಿ ಎಷ್ಟು ಇನ್ಕ್ರೀಸ್ ಆಗತ್ತೆ ಅಷ್ಟು ಕರೆಸ್ಪಾಂಡಿಂಗ್ ಆಗಿ ಲ್ಯಾಂಬ್ಡಾ ಕೂಡ ಇನ್ಕ್ರೀಸ್ ಆಗುತ್ತೆ. ವಿ ಇನ್ಕ್ರೀಸ್ ಆದ್ರೆ ಲ್ಯಾಂಬ್ಡಾ ಇನ್ಕ್ರೀಸ್ ಆಗುತ್ತೆ, ವಿ ಡಿಕ್ರೀಸ್ ಆಗಿದ್ರೆ ಲ್ಯಾಂಬ್ಡಾ ಕಮ್ಮಿ ಆಗುತ್ತೆ. ಸೊ ದಿಸ್ ಇಸ್ ಅ ರಿಲೇಷನ್. ಸೊ ಟ್ರಾನ್ಸ್ಮಿಷನ್ ಆದಾಗ ಇಟ್ ಡಿಪೆಂಡ್ಸ್, ಹೇಳಕ್ಕಾಗಲ್ಲ. ಇಟ್ ಚೇಂಜಸ್ ಹೇಳಕ್ಕಾಗಲ್ಲ. ಡೆಫಿನೆಟ್ ಆಗಿ ಚೇಂಜ್ ಆಗತ್ತೆ. ಸೊ ಸ್ಪೀಡ್ ಚೇಂಜ್ ಆದ್ರೆ ವೇವ್ ಲೆಂತ್ ಚೇಂಜ್ ಇನ್ಕ್ರೀಸ್ ಆಗುತ್ತೆ. ಸ್ಪೀಡ್ ಇನ್ಕ್ರೀಸ್ ಆದ್ರೆ ವೇವ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಸ್ಪೀಡ್ ಡಿಕ್ರೀಸ್ ಆದ್ರೆ ವೇವ್ ಲೆಂತ್ ಡಿಕ್ರೀಸ್ ಆಗುತ್ತೆ. ಸೊ ಹಾಗಾದ್ರೆ ಹೇಳ್ತೀರಾ, ಸೊ ವೆನ್ ಎ ಲೈಟ್ ಟ್ರಾವೆಲ್ಸ್ ಅಥವಾ ಜನರಲಿ ಎ wave travels from denser to rarer, denser ಇಂದ ರೇರರ್ಗೆ ಟ್ರಾವೆಲ್ ಆದಾಗ ಲ್ಯಾಂಬ್ಡಾ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಅದೇ ವೇವ್ ಏನಾದರೂ ರೇರರ್ ಇಂದ ಡೆನ್ಸರ್ಗೆ ಟ್ರಾವೆಲ್ ಆದರೆ ಲ್ಯಾಂಬ್ಡಾ ಏನಾಗುತ್ತೆ? ಕಮ್ಮಿ ಆಗತ್ತೆ. ಸೊ ದಟ್ ಈಸ್ ಅ ಅಬ್ಸರ್ವೇಷನ್. ಸೊ ನೆಕ್ಸ್ಟ್ ಫೇಸ್ ಚೇಂಜ್. ಫೇಸ್ ಏನಾದರೂ ಚೇಂಜ್ ಆಗತ್ತಾ? ಸೊ ವಿ ಹ್ಯಾವ್ ದ ಈಕ್ವೇಶನ್ y is equals to a sin of omega t minus kx. What is this? Harmonic wave propagating in positive x-axis. Y is equals to a sin of omega t minus kx. ಸೊ ಈ ಟರ್ಮ್ ನ ಫೇಸ್ ಅಂತ ಕರಿತೀವಿ. ಇದೇನಾದರೂ ಬದಲಾವಣೆ ಆಗತ್ತಾ? ಆಗತ್ತೆ. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಸ್ ಚೇಂಜಸ್. ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಫೇಸ್ ಚೇಂಜ್. ಸೊ ಫೈ ಅಂತ ಕರೆಯೋಣ. ಫೇಸ್ ಚೇಂಜ್ ಇನ್ ಕೇಸ್ ಆಫ್ ರಿಫ್ಲೆಕ್ಷನ್. ದೇರ್ ಆರ್ ಟೂ ಟೈಪ್ಸ್. ಎರಡು ರೀತಿ ರಿಫ್ಲೆಕ್ಷನ್ ಇದೆ. ಒಂದು ರೇರರ್ ಇಂದ, ಲೆಟ್ ಅಸ್ ಅಸ್ಯೂಮ್ ಇದು ರೇರರ್ ಅಂತ, ಇದು ಬೌಂಡ್ರಿ ಅಂತ ಅನ್ಕೊಳ್ಳೋಣ. ರೇರರ್ ಕಡೆಯಿಂದ ಹೋಗಿ, ದಿಸ್ ಇಸ್ ರೇರರ್ ಅಂಡ್ ದಿಸ್ ಇಸ್ ಡೆನ್ಸರ್. ರೇರರ್ ಕಡೆಯಿಂದ ಡೆನ್ಸರ್ ಕಡೆಗೆ ಹೋಗುವಾಗ ಸ್ವಲ್ಪ ವೇವ್ ರಿಫ್ಲೆಕ್ಟ್ ಆಗತ್ತಲ್ಲ. ಈ ಕೇಸಲ್ಲಿ ಫೇಸ್ ಎಷ್ಟು ಚೇಂಜ್ ಆಗತ್ತೆ ಅಂದ್ರೆ ಪೈ ರೇಡಿಯನ್ ಚೇಂಜ್ ಆಗತ್ತೆ. ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಅದೇ ವೇವ್ ಏನಾದರೂ ಅಂದ್ರೆ ರಿಫ್ಲೆಕ್ಟ್ ಆಯ್ತು, ರೇರರ್ ಕಡೆಯಿಂದ ಡೆನ್ಸರ್ ಹೋಗ್ತಿತ್ತು, ಬಟ್ ಬೌಂಡ್ರಿಯಲ್ಲಿ ರಿಫ್ಲೆಕ್ಟ್ ಆಯ್ತು. ಇಂಥ ಸಿಚುವೇಶನ್ ಅಲ್ಲಿ ಫೇಸ್ ಚೇಂಜ್ ಎಷ್ಟಾಗುತ್ತೆ? ಪೈ ರೇಡಿಯನ್. ಈ ಕ್ವಶನ್ ಕೇಳಿದ್ದಾರೆ CET ಎಕ್ಸಾಮ್ ನಲ್ಲಿ. ಸೊ ನೆಕ್ಸ್ಟ್ ಇನ್ನೊಂದು ಕೇಸ್ ಇದೆ. ಒಂದು ವೇವ್ ಡೆನ್ಸರ್ ಮೀಡಿಯಂ ನಲ್ಲಿ ಟ್ರಾವೆಲ್ ಆಗ್ತಿತ್ತು. ಆ ಡೆನ್ಸರ್ ಇಂದ ರೇರರ್ ಕಡೆಗೆ ಹೋಗ್ಬೇಕಾಗಿತ್ತು. ಬಟ್ ಏನಾಯ್ತು? ರಿಫ್ಲೆಕ್ಟ್ ಆಗೋಯ್ತು. ಇಂಥ ಸಿಚುವೇಶನ್ ಅಲ್ಲಿ ಫೇಸ್ ಚೇಂಜ್ ಏನಾಗಿರುತ್ತೆ? 0 ಆಗಿರುತ್ತೆ. ಸೊ ಇದನ್ನ ನಾನು ಓಪನ್ ಎಂಡ್ ಅಂತ ಕರಿತೀವಿ. ಓಪನ್ ಎಂಡ್ ಅಂಡ್ ಇದನ್ನ ಫಿಕ್ಸ್ಡ್ ಎಂಡ್. ಸೊ ವಿಲ್ ಡಿಸ್ಕಸ್ ಅಬೌಟ್ ದಿಸ್ ಒನ್ ಇನ್ ಡೀಟೇಲ್. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ. ಸೊ ನೆಕ್ಸ್ಟ್ ಏನಾಗುತ್ತೆ? ಇಂಟೆನ್ಸಿಟಿ. ಸೊ ಇಂಟೆನ್ಸಿಟಿ ಏನಾಗತ್ತೆ? ರಿಫ್ಲೆಕ್ಷನ್ ಆದಾಗ ವಿ ಕ್ಯಾನ್ ನಾಟ್ ಸೇ intensity I. So I is proportional to a square. 2 videos back derive ಮಾಡಿದೀವಲ್ಲ. So intensity is equals to 2 pi square f square a square rho v. I is proportional to a square. So we cannot say depends on energy conservation. ಎನರ್ಜಿ ಕನ್ಸರ್ವ್ ಆಗಿದೆಯಾ ಇಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲೂ ಅಷ್ಟೇ, ನಾ ಹೇಳಕ್ಕಾಗಲ್ಲ. ಸಪೋಸ್ ಏನಾದರೂ ಮೀಡಿಯಂ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ರೆ ವೇವಲ್ ಎನರ್ಜಿ ಕಮ್ಮಿ ಆಗ್ಬಿಡುತ್ತೆ. ಸೊ ಏನಾದರೂ ಮೀಡಿಯಂ ಯಾವುದೇ ರೀತಿ ಆಗಿರ್ತಕ್ಕಂಥ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸೊ ವೇವ್ ಎನರ್ಜಿ ಕನ್ಸರ್ವ್ ಆಗಿರುತ್ತೆ. ಅವಾಗ ಆಂಪ್ಲಿಟ್ಯೂಡ್ ಯಾವ ತರ ಇರುತ್ತೆ? ವಿ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಸೊ ನೋಟ್ ಮಾಡ್ಕೊಂಡ್ರೆ ವಿ ಆರ್ ಗೋಯಿಂಗ್ ಟು ಡೀಟೇಲ್ ರಿಫ್ಲೆಕ್ಷನ್ ಆಫ್ ವೇವ್. ಸೊ ಇದನ್ನ ಅರೇಂಜ್ ಮಾಡ್ತಾ ಇದ್ದೀನಿ. ರಿಫ್ಲೆಕ್ಷನ್ ಆಫ್ ವೇವ್.
ರಿಫ್ಲೆಕ್ಷನ್ ಆಫ್ ವೇವ್. ರಿಫ್ಲೆಕ್ಷನ್ ಅಲ್ಲಿ ಎರಡು ತರ ಇದೆ. ರಿಫ್ಲೆಕ್ಷನ್ ಆಫ್ ವೇವ್, ರಿಫ್ಲೆಕ್ಷನ್ ಆಫ್ ವೇವ್. ರಿಫ್ಲೆಕ್ಷನ್ ಅಲ್ಲಿ ಎರಡು ತರ ಇದೆ. ಒಂದು ಅಟ್ ಫಿಕ್ಸ್ಡ್ ಎಂಡ್, ಇನ್ನೊಂದು ರಿಜಿಡ್ ಎಂಡ್, ಇನ್ನೊಂದು ಫ್ರೀ ಎಂಡ್. ನಾಟ್ ರಿಜಿಡ್, ಫಿಕ್ಸ್ಡ್ ಎಂಡ್ ಅಂಡ್ ಫ್ರೀ ಎಂಡ್. ಸೊ ಫಸ್ಟ್ ಕೇಸ್ ರಿಫ್ಲೆಕ್ಷನ್ ಅಟ್ ಫಿಕ್ಸ್ಡ್ ಎಂಡ್, ಸಪೋಸ್ ಒಂದು ವೇವ್, ಒಂದು ಸ್ಟ್ರಿಂಗ್ ನ ತಗೊಳ್ಳೋಣ, ಒಂದು ಹಗ್ಗನ. ಈ ಕಡೆ ರೇರರ್ ಮೀಡಿಯಂ ಇದೆ, ಇಲ್ಲಿ ರಿಫ್ಲೆಕ್ಟಿಂಗ್ ಬೌಂಡ್ರಿ ಇದೆ, ಈ ಕಡೆ ಡೆನ್ಸರ್ ಇದೆ. ಸೊ ಲೆಟ್ ಅಸ್ ಅಸ್ಯೂಮ್ ಇದು ರೇರರ್ ಮೀಡಿಯಂ, ಇದು ಡೆನ್ಸರ್ ಮೀಡಿಯಂ, ಅಂಡ್ ದಿಸ್ ಇಸ್ ಅ ರಿಫ್ಲೆಕ್ಟಿಂಗ್ ಸರ್ಫೇಸ್. ಈಗ ಇಲ್ಲಿ ಏನಾದರೂ ಒಂದು ಪಲ್ಸ್ ನ ಕ್ರಿಯೇಟ್ ಮಾಡಿದ್ರೆ this wave will travel right side. This pulse wave will travel right side with a speed v ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಇದು ಬರತ್ತೆ ಏನಾದ್ರೆ ಇಲ್ಲಿ ಬಂದಾಗ ಕಂಪ್ಲೀಟ್ ರಿಫ್ಲೆಕ್ಷನ್ ಆದ್ರೆ ಇಲ್ಲಿ ಫಿಕ್ಸ್ಡ್ ಎಂಡ್ ಇರುತ್ತೆ. ಇಲ್ಲೊಂದು ಫಿಕ್ಸ್ಡ್ ಎಂಡ್ ಇರುತ್ತೆ. ಏನಾಗ್ತಿರುತ್ತೆ, ಪಾರ್ಟಿಕಲ್ ಮೇಲೆ ಹೋಗುತ್ತೆ. ಸೊ ಇದು ಕ್ರಸ್ಟ್ ಮುಂದೆ ಹೋಗ್ತಾ ಏನತ್ತೆ ಇಲ್ಲಿಗೆ ಬಂದಾಗ, ಸೊ ಫೈನಲಿ ಸಿಚುವೇಶನ್ ಈ ತರ ಬಂದಾಗ, ಸೊ ಜಸ್ಟ್ ಲುಕ್ ಅಟ್ ದಿಸ್. ಈ ಪಾರ್ಟಿಕಲ್ ಏನಾಗಿದೆ, ಫಿಕ್ಸ್ ಆಗಿದೆ. ಈ ಪಾರ್ಟಿಕಲ್ ಫಿಕ್ಸ್ ಆದಾಗ ಇಟ್ ವಿಲ್ ಪುಲ್ ಡೌನ್, ಅಂದ್ರೆ ಮೇಲೆ ಹೋಗಕ್ ಬಿಡಕ್ಕಾಗಲ್ಲ. ಇಲ್ಲಿ ಏನಾಗ್ತಿದೆ, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್, ಈ ಪಾರ್ಟಿಕಲ್ ಮೇಲೆ ಗೆಳಿತಿದೆ. ಇಲ್ಲೊಂದು ಪಾರ್ಟಿಕಲ್ ನ ಅಬ್ಸರ್ವ್ ಮಾಡಿ. ಈ ಪಾರ್ಟಿಕಲ್ ಏನ್ ಮಾಡತ್ತೆ, ಈ ಪಾರ್ಟಿಕಲ್ ನ ಮೇಲೆ ಗೆಳೆಯುತ್ತೆ ಕ್ರಸ್ಟ್ ಮೂವ್ ಆಗ. ಬಟ್ ಇಲ್ಲೇನಾಗತ್ತೆ, ಇಲ್ಲಿ ಬಂದಾಗ ಈ ಕ್ರಸ್ಟ್ ಮುಂದೆ ಹೋಗ್ತಾ ಬಂದಾಗ ಈ ಪಾರ್ಟಿಕಲ್ ನ ಮೇಲೆ ಎಳೆಯಕ್ ಬೀಳಲ್ಲ. ಹಾಗಾಗಿ ಈ ಪಾರ್ಟಿಕಲ್ ಏನ್ ಮಾಡುತ್ತೆ, ರಿವರ್ಸ್ ಅಲ್ಲಿ ಪುಲ್ ಬ್ಯಾಕ್ ಮಾಡುತ್ತೆ. ಸೊ ರಿಫ್ಲೆಕ್ಟೆಡ್ ವೇವ್ ವಿಲ್ ಬಿಕಮ್ ಲೈಕ್ ದಿಸ್. ಸೊ ಈ ತರ ರಿಫ್ಲೆಕ್ಟೆಡ್ ವೇವ್ ಆಗತ್ತೆ, ಅಂಡ್ ದಟ್ ವಿಲ್ ಬಿ ಟ್ರಾವೆಲಿಂಗ್ ಇನ್ ದಿಸ್ ಡೈರೆಕ್ಷನ್. ಅಂಡ್ ಅಗೇನ್ ದಿಸ್ ವಿಲ್ ಬಿ ರೇರರ್, ದಿಸ್ ವಿಲ್ ಬಿ ಡೆನ್ಸರ್. ಸೊ ಇದು ರೇರರ್ ಆಗಿರುತ್ತೆ, ಇದು ಡೆನ್ಸರ್. ಸೊ ಅದೇ ತರ ಇಲ್ಲಿ ರೇರರ್, ಇದು ಡೆನ್ಸರ್. ದಿಸ್ ಒನ್ ಇಸ್ ಡೆನ್ಸರ್, ಅಂಡ್ ದಿಸ್ ಇಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ರಿಫ್ಲೆಕ್ಟಿಂಗ್ ಸರ್ಫೇಸ್ ಅರ್ಥ ಆಯ್ತಾ ಹೇಳಿದ್ದು? ಒಂದು ವೇವ್ ಈ ಕಡೆ ಪ್ರಾಪಗೇಟ್ ಆಗ್ತದೆ, ಒಂದು ರಿಜಿಡ್ ಬೌಂಡ್ರಿನ ಹಿಟ್ ಆದ್ರೆ, ಒಂದು ಸಾಲಿಡ್ ಆಗಿರ್ತಕ್ಕಂಥ ರಿಜಿಡ್ ಬೌಂಡ್ರಿನ ಹಿಟ್ ಆಗಿ ರಿಫ್ಲೆಕ್ಟ್ ಆದ್ರೆ ಇದು ಯಾವ ತರ ಬಿಹೇವ್ ಮಾಡತ್ತೆ ಅಂದ್ರೆ, ಸೊ ಈ ಪಾರ್ಟಿಕಲ್ ಸ್ಟ್ರೆಚ್ ಆಗಲ್ಲ, ಅಂದ್ರೆ ಮೇಲೆಗೆ ಹೋಗಲ್ಲ. ಸೊ ರಾದರ್ ಇಟ್ ವಿಲ್ ಪುಲ್ ಡೌನ್, ವಾಪಸ್ ಪುಲ್ ಮಾಡುತ್ತೆ. ನಾನು ಅಲ್ಲಿ ತೋರಿಸ್ತೀನಿ ಸ್ಕ್ರೀನ್ ಅಲ್ಲಿ, ಯು ವಿಲ್ ಕಮ್ ಟು ನೋ ಹೌ ಇಟ್ ಈಸ್ ಹ್ಯಾಪನಿಂಗ್. ಸೊ ಇದೇನಾಗುತ್ತೆ, ಈ ಕಡೆ ಬಂದಾಗ ಪುಲ್ ಡೌನ್ ಮಾಡುತ್ತೆ. ಸೊ ಎಕ್ಸಾಕ್ಟ್ಲಿ ರಿವರ್ಸ್ ಆಗುತ್ತೆ, ಪ್ರೊವೈಡೆಡ್ ಇಫ್ ಎನರ್ಜಿ ಇಸ್ ಕನ್ಸರ್ವ್ಡ್. ಯಾವುದೇ ರೀತಿಯಾಗಿರ್ತಕ್ಕಂಥ ಎನರ್ಜಿ ವೇಸ್ಟೇಜ್ ಆಗಿಲ್ಲ ಅಂದ್ರೆ ಇಲ್ಲೆಷ್ಟು ಆಂಪ್ಲಿಟ್ಯೂಡ್ ಇರುತ್ತೆ, ಇಲ್ಲೂ ಅಷ್ಟೇ ಇರುತ್ತೆ, ಬಟ್ ನೆಗೆಟಿವ್ ಅಲ್ಲಿ ಇರುತ್ತೆ, ಉಲ್ಟಾ ಅಲ್ಲಿರುತ್ತೆ. ದಟ್ ಈಸ್ ಅ ಥಿಂಗ್. ಸೊ ಲೆಟ್ ಅಸ್ ಅಸ್ಯೂಮ್ y of incidence is y is y is equal to a sine of omega t minus kx is the incident wave. One wave ಈ ತರ ಇದೆ, this is traveling in positive x axis. ಒಂದು ಪ್ಲಸ್ ಒಂದು ಮೈನಸ್ ಇದೆ, ಹಾಗಾಗಿ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಟ್ರಾವೆಲ್ ಆಗ್ತಿದೆ. ಈ ವೇವ್ ಹೋಗಿ ರಿಜಿಡ್ ಬೌಂಡ್ರಿನ ಹಿಟ್ ಆದಾಗ ಉಲ್ಟಾ ಆಯ್ತಲ್ಲ, ಉಲ್ಟಾ ಆಗಿ ಮತ್ತೆ ಯಾವ ಕಡೆಗೆ ಹೋಗ್ತಿದೆ, ಈ ಕಡೆಗೆ ಹೋಗ್ತಿದೆ. Now the reflected wave will be having same speed as that of the incident wave. Incident wave ಯಾವ ಸ್ಪೀಡ್ ಅಲ್ಲಿ ಹೋಗ್ತಿತ್ತು, ರಿಫ್ಲೆಕ್ಟೆಡ್ ವೇವ್ ಕೂಡ ಅದೇ ಸ್ಪೀಡ್ ಅಲ್ಲಿ ಹೋಗ್ತಿದೆ. ಬಿಕಾಸ್ ದೇರ್ ಇಸ್ ನೋ ಚೇಂಜ್ ಇನ್ ಮೀಡಿಯಂ. ಯಾವುದೇ ರೀತಿಯಾಗಿರ್ತಕ್ಕಂಥ ಚೇಂಜ್ ಇನ್ ಮೀಡಿಯಂ ಇಲ್ಲ. ಮೀಡಿಯಂ ಚೇಂಜ್ ಆಗಿಲ್ಲ ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪೀಡ್ ಬದಲಾವಣೆ ಇಲ್ಲ. ಹಾಗಾದ್ರೆ ಸ್ಪೀಡು ಸೇಮ್ ಇರುತ್ತೆ. Am I right? Speed same idre, omega same irutte, k same irutte. There is no change in wavelength, there is no change in frequency. Frequency ene madidru change agala, speed change agilla andre k change agala. So therefore the reflected wave will be having equation minus a sine of omega t kx. So iga ಈ ಕಡೆಗೆ ಹೋಗ್ತಿರೋದ್ರಿಂದ ಎರಡೂ ಪ್ಲಸ್ ಆಗಿರುತ್ತೆ ಅಥವಾ ಎರಡೂ ಮೈನಸ್ ಆಗಿರುತ್ತೆ. ಸೊ ಇಲ್ಲಿ ಯಾಕೆ ಪ್ಲಸ್ ಬರದೆ, ಇಲ್ಲಿ ಮೈನಸ್ ಇದೆ. ದಿಸ್ ವೇವ್ ಇಸ್ ಟ್ರಾವೆಲಿಂಗ್ ಟುವರ್ಡ್ಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂಡ್ ರಿಫ್ಲೆಕ್ಟೆಡ್ ವೇವ್ ಇಸ್ ಟ್ರಾವೆಲಿಂಗ್ ಟುವರ್ಡ್ಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಪಾಸಿಟಿವ್ ಸೈಡ್ ಹೋಗ್ತಿದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇರಬೇಕಾಗಿತ್ತು.
ನೆಗೆಟಿವ್ ಆಕ್ಸಿಸ್ ಅಲ್ಲಿ ಹೋಗ್ತದೆ, ಎರಡು ಪ್ಲಸ್ ಇರಬೇಕು ಅಥವಾ ಎರಡು ಮೈನಸ್ ಇರಬೇಕು. ಇಲ್ಲಿ ಎರಡು ಪ್ಲಸ್ ನ ತಗೊಂಡಿದ್ದೀನಿ. ಸೊ ಇಲ್ಲಿ ಯಾಕೆ ಮೈನಸ್ ಎ ಬರ್ದೆ, ಆಂಪ್ಲಿಟ್ಯೂಡ್ ರಿವರ್ಸ್ ಆಯ್ತು, ಉಲ್ಟಾ ಆಯ್ತು. ಬಿಕಾಸ್ ಆಫ್ ದಿಸ್ ಫೆಲೋ, ಈ ಫೆಲೋ ಏನ್ ಮಾಡಿದ, ಮೇಲೆ ಹೋಗಕ್ಕೆ ಬಿಡ್ಲಿಲ್ಲ ಇವನ್ನ. ಸೊ ಈ ಪಲ್ಸ್ ಮುಂದಕ್ಕೆ ಬರ್ತಿದೆ, ಬಟ್ ದಿಸ್ ಪಾರ್ಟಿಕಲ್, ದಿಸ್ ಫೆಲೋ ವಿಚ್ ಇಸ್ ಇನ್ ದ ಎಂಡ್ ಆಸ್ ಪುಲ್ ಡೌನ್, ವಾಪಸ್ ಎಳೆದ್ಬಿಟ್ಟ. ಎಳೆದಾಗ ಈ ಪಲ್ಸ್ ಏನಾಯ್ತು, ಉಲ್ಟಾ ಆಗೋಯ್ತು. ಹಾಗಾದ್ರೆ ಈಕ್ವೇಶನ್ ಏನಾಯ್ತು, ಮೈನಸ್ ಎ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಕೆ ಎಕ್ಸ್ ಆಯ್ತು. ಇದನ್ನ ಇನ್ನೊಂದ್ ತರ ಬರೀಬಹುದು. ಯಾವ ತರ ಅಂದ್ರೆ, ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ವೈ ಆರ್ ಇಸ್ ಈಕ್ವಲ್ಸ್ ಟು ಎ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಕೆ ಎಕ್ಸ್ ಪ್ಲಸ್ ಪೈ. Sine of 180 plus theta. So remember ASTC, ASTC. Add sugar to the coffee. Sine of 180 plus theta. ಏನಾಗುತ್ತೆ, ಇಲ್ಲಿ tan ಮತ್ತೆ cot ಮಾತ್ರ, tan ಮತ್ತೆ ಅದರ ರೆಸಿಪ್ರೋಕಲ್ ಮಾತ್ರ ಪಾಸಿಟಿವ್ ಇರುತ್ತೆ, ಇನ್ ಮಿಕ್ಕಿದೆಲ್ಲ ನೆಗೆಟಿವ್ ಇರುತ್ತೆ. ಹಾಗಾದ್ರೆ ಸೈನ್ ಆಫ್ 180 ಪ್ಲಸ್ ಥೀಟಾ ಇಸ್ ಮೈನಸ್ ಸೈನ್ ಥೀಟಾ. ಮೈನಸ್ ಅಂದ್ರೆ ಇಲ್ಲಿಂದ ವಾಪಸ್ ಇಲ್ಲಿಗೆ ಬಹುದು. ಈ ಇಕ್ವೇಶನ್ ನ ಈ ತರ ಬರೀಬಹುದು. ಸೊ ಹಾಗಾದ್ರೆ ಎಷ್ಟು ಫೇಸ್ ಡಿಫರೆನ್ಸ್ ಇಂಟ್ರೊಡ್ಯೂಸ್ ಆಗಿದೆ? ಸೊ ದಟ್ ಈಸ್ ಅ ಫೇಸ್ ಡಿಫರೆನ್ಸ್ ಆಫ್ ಪೈ is introduced when a wave hits a rigid boundary and it is traveling from rarer to denser. rarer in the denser medium ಗೆ ಹೋಗ್ತಿರ್ಬೇಕಾದ್ರೆ ಒಂದು ರಿಜಿಡ್ ಬೌಂಡ್ರಿನ ಹಿಟ್ ಮಾಡಿದ್ರೆ ವೇವ್ ವಾಪಸ್ ಬರುತ್ತೆ. ವಾಪಸ್ ಬರುವಾಗ ಜೊತೆಗೆ ಪೈ ಫೇಸ್ ಡಿಫರೆನ್ಸ್ ನ ಜೊತೆಗೆ ಇಟ್ಕೊಂಡು ವಾಪಸ್ ಬರುತ್ತೆ. ಅರ್ಥ ಆಯ್ತಾ? ಸೊ ಹೋಗ್ತಾ ಇತ್ತು, ರಿಜಿಡ್ ಬೌಂಡ್ರಿನ ಹಿಟ್ ಆಯ್ತು. ಸೊ ಇದು ಫಿಕ್ಸ್ ಆಗಿದೆ, ಫಿಕ್ಸ್ಡ್ ಎಂಡ್ ಆಗಿದೆ. ಸೊ ಏನಾಯ್ತು, ಉಲ್ಟಾ ಆಯ್ತು. ಉಲ್ಟಾ ಆಗಿರೋದನ್ನ ಮ್ಯಾಥಮೆಟಿಕಲ್ ಆಗಿ ಫೈ ಇಂಟ್ರೊಡ್ಯೂಸ್ ಆಯ್ತು, ಫೇಸ್ ಡಿಫರೆನ್ಸ್ ಇಂಟ್ರೊಡ್ಯೂಸ್ ಆಯ್ತು. ಎಷ್ಟು? ಪೈ ರೇಡಿಯನ್. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. when a traveling wave hits a fixed end, when a traveling wave hits a fixed end, it gains a phase difference of pi radian. ಸೊ ಈ ತರ ಹೋಗ್ತಿರ್ಬೇಕಂತ ವೇವ್ ಉಲ್ಟಾ ಆಗಿ ಬಂತು. ಯಾಕೆಂದ್ರೆ ಪೈ ರೇಡಿಯನ್ ಜೊತೆಗೆ ಸೇರಿಸ್ಕೊಂಡು ಬರ್ತಿದೆ. ಸೊ ಯು ಕ್ಯಾನ್ ರೈಟ್ ದಿಸ್ ಒನ್. ಸೊ ಇದನ್ನ ನಾವು ಬೌಂಡರಿ ಕಂಡೀಷನ್ ಅಂತ ಕರಿತೀವಿ, ಬೌಂಡರಿ ಕಂಡೀಷನ್. ಸೊ ಇದನ್ನ ಇನ್ನೊಂದು ವರ್ಡ್ಸ್ ಅಲ್ಲಿ ಹೇಳ್ಬೇಕಾದ್ರೆ, ವೇವ್ ಇಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಂ. ಒಂದು ವೇವ್ ರೇರರ್ ಇಂದ ಡೆನ್ಸರ್ ಮೀಡಿಯಂ ಕಡೆಗೆ ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ, ಹೋಗ್ಬೇಕಾಗಿತ್ತು. ಎಲ್ಲಿಂದ? ರೇರರ್ ಇಂದ ಡೆನ್ಸರ್ ಕಡೆಗೆ ಹೋಗ್ಬೇಕಾಗಿತ್ತು, ಬಟ್ ಹೋಗಿಲ್ಲ ಅಂದ್ರೆ ಮತ್ತೆ ವಾಪಸ್ ರಿಫ್ಲೆಕ್ಟೇ ಆಗ್ಬೇಕು. ರಿಫ್ಲೆಕ್ಟ್ ಆಗಿರ್ತಕ್ಕಂಥ ವೇವ್ ಏನಾಗಿರುತ್ತೆ ಅಂದ್ರೆ, ಎಲ್ಲಾ ಕ್ಯಾರೆಕ್ಟರ್ಸು ಸೇಮ್ ಇದೇ ತರ ಇರುತ್ತೆ, ಬಟ್ ಏನಾಗಿರುತ್ತೆ, ಫೇಸ್ ಡಿಫರೆನ್ಸ್ ಪೈನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿರುತ್ತೆ. ಸೊ ಇಲ್ಲಿ ಹೋಗಿ ಫೇಸ್ ಡಿಫರೆನ್ಸ್ ಪೈನ ತಗೊಂಡು ವಾಪಸ್ ಅದೇ ಮೀಡಿಯಂಗೆ ವಾಪಸ್ ಬರುತ್ತೆ. ಏನೇನ್ ಚೇಂಜ್ ಆಯ್ತು? ಫೇಸ್ ಡಿಫರೆನ್ಸ್ ಇಂಟ್ರೊಡ್ಯೂಸ್ ಆಯ್ತು, ಅಥವಾ ಪಾರ್ಟಿಕಲ್ಸ್ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಆಸಿಲೇಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅದರ ಜೊತೆಗೆ ಏನಾದ್ರೂ ಸ್ಪೀಡ್ ಚೇಂಜ್ ಆಯ್ತಾ? No, there is no change in speed. There is no change in the speed when wave gets reflected back. Reflect ಆದಾಗ ಯಾವುದೇ ರೀತಿ ಆಗಿರ್ತಕ್ಕಂಥ ಚೇಂಜ್ ಇಲ್ಲ ಸ್ಪೀಡ್. ಹಾಗಾಗಿ ಇದು ಇನ್ಸಿಡೆಂಟ್ ವೇವ್ ಆಗಿದ್ರೆ ಇದು ರಿಫ್ಲೆಕ್ಟೆಡ್ ವೇವ್ ಆಗಿರುತ್ತೆ. ಸೊ ಐದರ್ ದಿಸ್ ಒನ್ ಆರ್ ದಿಸ್ ಒನ್. ಸೊ ವೆರಿ ಇಂಪಾರ್ಟೆಂಟ್ ಬೌಂಡರಿ ಕಂಡೀಷನ್. ಒಂದು ವೇವ್ ರೇರರ್ ಇಂದ ಡೆನ್ಸರ್ ಕಡೆಗೆ ಹೋಗ್ಬೇಕಾಗಿತ್ತು, ಬಟ್ ಹೋಗೋ ದಾರಿಯಲ್ಲಿ ಒಂದು ರಿಜಿಡ್ ಬೌಂಡ್ರಿ ಸಿಕ್ತು, ಅಲ್ಲಿ ಪಾರ್ಟಿಕಲ್ಸ್ ಫಿಕ್ಸ್ ಆಗಿದೆ, ವಾಪಸ್ ಬರುತ್ತೆ ಅಂಡರ್ ರಿವರ್ಸ್ ಕಂಡೀಷನ್. ಸೊ ಈ ಕಂಡೀಷನ್ ಅಲ್ಲಿ, ಬೌಂಡರಿ ಕಂಡೀಷನ್ ಅಲ್ಲಿ ಫೇಸ್ ಡಿಫರೆನ್ಸ್ ಪೈ ಇಂಟ್ರೊಡ್ಯೂಸ್ ಆಗತ್ತೆ. ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಫೆಲೋ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ನೋಟ್ ಮಾಡ್ಕೊಂಡ್ರ? ಸೊ ಲೆಟ್ ಅಸ್ ಸಿ ರಿಫ್ಲೆಕ್ಷನ್ ಇನ್ ಎ ಫ್ರೀ ಎಂಡ್. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಹಾ, ಎಸ್ ಸರ್, ಆಯ್ತು. ಏನೋ ಒಂಥರ ಇದೆ ಸರ್ ಇದು, ಚಿ ಏನೋ ಒಂಥರ ಈ ಫಿಸಿಕ್ಸು ಶುರುವಾದ ಆನಂತರ. ಆಯ್ತು, ಬನ್ನಿ ಸರ್. ಲೆಟ್ ಅಸ್ ಕನ್ಸಿಡರ್ reflection of wave at free end. ನಾನು ಅಲ್ಲಿ ಸಿಮ್ಯುಲೇಷನ್ಸ್ ತೋರಿಸ್ತೀನಿ,
ಯಾವ ತರ ವರ್ಕ್ ಆಗುತ್ತೆ ಅಂತ ಯು ವಿಲ್ ಗೆಟ್ ಎ ವಿಜುವಲೈಸೇಷನ್. ರಿಫ್ಲೆಕ್ಷನ್ ಆಫ್ ವೇವ್ ಅಟ್ ಫ್ರೀ ಎಂಡ್ ಅಲ್ಲಿ ಯಾವ ತರ ರಿಫ್ಲೆಕ್ಷನ್ ಆಗುತ್ತೆ. ಸೊ ಯಾವುದೋ ಒಂದು ವೇವ್ ರೇರರ್ ಮೀಡಿಯಂ ಇಂದ ಡೆನ್ಸರ್ ಮೀಡಿಯಂ ಕಡೆಗೆ ಅಲ್ಲ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಕಡೆಗೆ ಹೋಗ್ಬೇಕಾಗಿತ್ತು ಹೋಗೋಕ್ಕೆ ಟ್ರೈ ಮಾಡ್ತಿದೆ, ಬಟ್ ಹೋಗಲ್ಲ ಅದು, ನೋಡ್ತಾ ಇರಿ. ಸೊ ಜಸ್ಟ್ ಇಮ್ಯಾಜಿನ್, ಸೊ ಯಾವುದೋ ಒಂದು ವೇವ್ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಕಡೆಗೆ ಓಡೋಗಕ್ಕೆ ನೋಡ್ತಿದೆ, ಬಟ್ ಇಲ್ಲಿ ಬೌಂಡರಿ ಇದೆ. ಬೌಂಡರಿ ಏನ್ ಮಾಡುತ್ತೆ? ರಿಫ್ಲೆಕ್ಟ್ ಮಾಡುತ್ತೆ, ವಾಪಸ್ ಕಳಿಸುತ್ತೆ. ಸೊ ಇಟ್ ವಿಲ್ ನಾಟ್ ಅಲೋ. ಸೊ ಈ ತರ ಇದ್ದಾಗ ಈ ಬೌಂಡರಿ ಯಾವ ತರ ಆಕ್ಟ್ ಮಾಡುತ್ತೆ ಅಂದ್ರೆ ಓಪನ್ ಎಂಡ್ ಅಥವಾ ಫ್ರೀ ಎಂಡ್ ತರ ಆಕ್ಟ್ ಮಾಡುತ್ತೆ. ಸೊ ದಿಸ್ ಮೀಡಿಯಂ ಅಲೋಸ್ ಫಾರ್ ದ ವೈಬ್ರೇಷನ್ ಆಫ್ ದಿಸ್ ಒನ್. ಸೊ ಆಗ್ಲೇ ಏನಾಯ್ತು? ಸೊ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ರೇರರ್ ಇಂದ ಡೆನ್ಸರ್ ಕಡೆ ಹೋಗುವಾಗ ಬೌಂಡ್ರಿಯಲ್ಲಿ ಕರೆಕ್ಟ್ ಆಗಿ ಬಂದಿದ ತಕ್ಷಣ ಪಾರ್ಟಿಕಲ್ ಮೇಲೆ ಹೋಗ್ಲಿಲ್ಲ, ಸಾಲದಕ್ಕೆ ಆ ಪಾರ್ಟಿಕಲ್ ನ ವಾಪಸ್ ಕಳಿಸು, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ರಿಫ್ಲೆಕ್ಟ್ ಮಾಡ್ತು. ಸೊ ಈಗ ಏನಾಗತ್ತೆ? ಸೊ ಇಫ್ ದ ವೇವ್ ಇಸ್ ಟ್ರಾವೆಲಿಂಗ್ ಇನ್ ದಿಸ್ ಡೈರೆಕ್ಷನ್, ಸೊ ಹೋಗುತ್ತೆ ವಿತ್ ಅ ಸ್ಪೀಡ್ ವಿ, ಹೋಗುತ್ತೆ ಇಲ್ಲಿ ಕೊಲಿಷನ್ ಆಗಿ ಈ ಓಪನ್ ಎಂಡ್ ಆಗಿರೋದ್ರಿಂದ, ಫ್ರೀ ಎಂಡ್ ಆಗಿರೋದ್ರಿಂದ ಇಟ್ ಇಸ್ ಫ್ರೀ ಟು ಆಸಿಲೇಟ್. ಸೊ ಆಸಿಲೇಷನ್ಗೆ ಫ್ರೀ ಆಗೋದ್ರಿಂದ ವೇವ್ ವಿಲ್ ರಿಫ್ಲೆಕ್ಟ್ ಬ್ಯಾಕ್, ವಾಪಸ್ ಬರುತ್ತೆ ಇನ್ ದ ಸೇಮ್ ಮ್ಯಾನರ್. ಆಗ್ಲಿ ಏನಾಯ್ತು? ಉಲ್ಟಾ ಆಯ್ತು. ಸೊ ಇದು ಡೆನ್ಸರ್ ಮೀಡಿಯಂ and this is rarer medium. This is denser medium, this is rarer medium. Denser and this is rarer. The boundary acts as an open end. The boundary in this case acts as open end ಅಥವಾ free end ತರ ಆಕ್ಟ್ ಆಗತ್ತೆ. therefore no change in phase. ಯಾವ ಮೀಡಿಯಂ ಇಂದ ಬರ್ತಿದೆ ಅದೇ ಮೀಡಿಯಂಗೆ ವಾಪಸ್ ಹೋಗ್ತಿದೆ. ಹಾಗಾದ್ರೆ ಸ್ಪೀಡ್ ಚೇಂಜ್ ಆಗತ್ತಾ? ಇಲ್ಲ. ಸ್ಪೀಡ್ ಯಾವಾಗ ಚೇಂಜ್ ಆಗುತ್ತೆ? ರೇರರ್ ಮೀಡಿಯಂ ಅಥವಾ ಒಂದು ಮೀಡಿಯಂ ಚೇಂಜ್ ಆದಾಗ ನಮ್ಗೆ ಏನಾಗತ್ತೆ? ಸ್ಪೀಡ್ ಚೇಂಜ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಮೀಡಿಯಂ ಚೇಂಜ್ ಆಗಿಲ್ಲ, ಅದೇ ಮೀಡಿಯಂ ಅಲ್ಲೇ ವಾಪಸ್ ಹೋಯ್ತು. ಹಾಗಾದ್ರೆ ಸ್ಪೀಡ್ ಎಷ್ಟು ಸ್ಪೀಡಿಂದ ಓಡ್ಕೊಂಡು ಬಂತು, ಕೊಲಿಷನ್ ಆಗಿ ಮತ್ತೆ ವಾಪಸ್ ಇರ್ಕೊಂಡು ಅದೇ ಡೈರೆಕ್ಷನ್ ಅಲ್ಲಿ, ಉಲ್ಟಾ ಆಗಿಲ್ಲ. ಆಗ್ಲೇ ಏನಾಯ್ತು? ಉಲ್ಟಾ ಆಯ್ತು. ತೋರಿಸಿ ಸರ್. ಓಕೆ, ವಿ ಕ್ಯಾನ್ ನಾಟ್ ಶೋ. ಓಕೆ, ಸೊ ದಿಸ್ ಇಸ್ ಅ reflected wave. So let us assume idu denser, idu rarer. Let us assume incident wave is y is equals to a sin of omega t minus kx. Yake minus illi yake plus, wave positive x axis al travel ಆಗ್ತಿದೆ. Let us assume omega t minus kx. This is a positive axis, one plus one minus. ಈಗ ಅದೇ ವೇವ್ ಈ ತರ ಬರ್ತಿದೆ. y ರಿಫ್ಲೆಕ್ಟೆಡ್ ಇಸ್ ಈಕ್ವಲ್ಸ್ ಟು a ಇಂಟು ಸೈನ್ ಆಫ್ ಒಮೆಗಾ ಟಿ ಪ್ಲಸ್ kx. ಆಯ್ತಾ? ಸೊ ಸರ್, ಇನ್ಸಿಡೆಂಟ್ ಆಂಪ್ಲಿಟ್ಯೂಡ್ ರಿಫ್ಲೆಕ್ಟೆಡ್ ಆಂಪ್ಲಿಟ್ಯೂಡ್ ಸೇಮ್ ಇರತ್ತಾ? ಇಫ್ ಎನರ್ಜಿ ಇಸ್ ಕನ್ಸರ್ವ್ಡ್, ಯಾವುದೇ ರೀತಿ ಆಗಿರ್ತಕ್ಕಂಥ ವೇಸ್ಟ್ ಖರ್ಚುಗಳಿಲ್ಲ ಅಂದ್ರೆ ಇದೇನಾಗುತ್ತೆ? ಆಂಪ್ಲಿಟ್ಯೂಡ್ ಸೇಮ್ ಇರುತ್ತೆ. So there is no wastage of energy. If there is no wastage of energy, ಎಷ್ಟು ಆಂಪ್ಲಿಟ್ಯೂಡ್ ಇಂದ ಬರುತ್ತೋ ಅಷ್ಟೇ ಆಂಪ್ಲಿಟ್ಯೂಡ್ ಇಂದ ವಾಪಸ್ ಹೋಗುತ್ತೆ. ದಿಸ್ ಇಸ್ ದ ಐಡಿಯಲ್ ಕೇಸ್. ಸೊ ಈ ತರ ರಿಫ್ಲೆಕ್ಟೆಡ್ ಆಗಿರುತ್ತೆ. ಏನಾದರೂ ಕಂಡೀಷನ್ ಇದೆಯಾ? ಇಲ್ಲ. ಸೊ ವಾಟ್ ಈಸ್ ದ ಬೌಂಡ್ರಿ ಕಂಡೀಷನ್? ಎಷ್ಟು ಫೇಸ್ ಇಂಟ್ರೊಡ್ಯೂಸ್ ಆಯಿತು? 0. when the boundary in this case acts as a free end, therefore no change in the phase. ನೋಟ್ ಮಾಡ್ಕೊಳ್ಳಿ. ಬನ್ನಿ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ ಇದ್ರ ಮೇಲೆ. ನೋಟ್ ಮಾಡ್ಕೊಂಡ್ರ? ಸೊ ಐ ಆಮ್ ಗೋಯಿಂಗ್ ಟು ಎರೇಸ್. 3 2 1 ಡನ್. ಖುಷಿಯಾಗಿದೆ ಫಿಸಿಕ್ಸ್ ಓದ್ಮೇಲೆ ಅಲ್ಲ? ಚೆನ್ನಾಗಿದೆಯಲ್ಲ ಕಾನ್ಸೆಪ್ಟು? ಸೊ ಲೆಟ್ ಅಸ್ ಸಿ ಒನ್ ಪ್ರಾಬ್ಲಮ್. The equation of incident wave is y is equals to
5 sine of 2t minus pi k. Y is equals to 0. 5 sine of 2t minus pi k. Find the ಒಂದು ನಿಮಿಷ pi k ಅಲ್ಲ ಇದು. So let me consider the equation of the reflected wave as an incident wave as 2t minus 4x. So t ಇರಬೇಕು, x ಇರಬೇಕು. Find the reflected wave equation if it is reflected from first one fixed end, second one open end. So first one ನೋಡೋಣ, ಫಿಕ್ಸ್ಡ್ ಎಂಡ್ ಇಂದ ರಿಫ್ಲೆಕ್ಟ್ ಆದ್ರೆ, ಫಿಕ್ಸ್ಡ್ ಎಂಡ್ ಅಂದ್ರೆ ಯಾವ ಕಡೆಯಿಂದ ಯಾವ ಕಡೆಗೆ ಹೋಗ್ಬೇಕು, ರೇರರ್ ಇಂದ. ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ರೇರರ್ and it want to travel to denser medium ಕಡೆಗೆ ಹೋಗಬೇಕಾಗಿತ್ತು. ಬಟ್ ಇಲ್ಲಿ ರಿಫ್ಲೆಕ್ಟಿಂಗ್ ಬೌಂಡ್ರಿ ಏನ್ ಮಾಡ್ತು, ವಾಪಸ್ ಕಳಿಸ್ಬಿಡ್ತು. ಸೊ ವಾಪಸ್ ಕಳಿಸ್ಬಿಟ್ರೆ, ಸೊ ಲೆಟ್ ಅಸ್ ಅಸ್ಯೂಮ್ ಇನ್ಸಿಡೆಂಟ್ ವೇವ್ ಇಸ್ 5 ಸೈನ್ ಆಫ್ 2t minus 4x. ಸೊ ಇದು ಈ ಕಡೆ ಹೋಗ್ತಿದೆ ಸ್ಪೀಡ್ v ಅಲ್ಲಿ. ಇಲ್ಲಿ ಹೋಗಿ ಹಿಟ್ ಮಾಡಿದ್ರೆ ಏನಾಗತ್ತೆ, ಇಟ್ ವಿಲ್ ಇಂಟ್ರೊಡ್ಯೂಸ್ ಎ ಫೇಸ್ ಡಿಫರೆನ್ಸ್ ಆಫ್ pi, and again it will come back in the same medium with the same speed. So reflected wave will be 5 sine of 2t plus 4x. ನೋಡಿ ಇಲ್ಲಿ ಸೈನ್ ನ ಚೇಂಜ್ ಮಾಡಬೇಕು, ಯಾಕಂದ್ರೆ ದಿಸ್ ಇಸ್ ನೌ ಟ್ರಾವೆಲಿಂಗ್ ಇನ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಪ್ಲಸ್ pi. ಅಥವಾ ಇದನ್ನ ಬೇಕಾದ್ರೆ ನೀವು ಈ ತರ ಬರೀಬಹುದು, -5 sine of 2t plus 4x. You can write like this. ಈ ತರ ಬರೀಬಹುದು. So this is a incident wave, this is a reflected wave. ಯಾವುದರಲ್ಲಿ, ಫಿಕ್ಸ್ಡ್ ಎಂಡ್ ಅಲ್ಲಿ. ಅದೇ ಏನಾದ್ರೂ ಓಪನ್ ಎಂಡ್ ಆಗಿದ್ರೆ ಏನಾಗ್ತಿತ್ತು. So let us assume this is the incident wave and it want to travel from denser to rarer. ಡೆನ್ಸರ್ ಇಂದ ರೇರರ್ ಕಡೆಗೆ ಹೋಗ್ಬೇಕಾಗಿತ್ತು. ಬಟ್ ಏನ್ ಮಾಡ್ತು, ಈ ಬೌಂಡರಿ ಮತ್ತೆ ವಾಪಸ್ ಕಳಿಸ್ಬಿಡ್ತು. ವಾಪಸ್ ಕಳಿಸುವಾಗ ಅಷ್ಟೇ ಆಂಪ್ಲಿಟ್ಯೂಡ್ ಇರುತ್ತೆ. ದರ್ ಇಸ್ ನೋ ಚೇಂಜ್. ಇಫ್ ದರ್ ಇಸ್ ನೋ ವೇಸ್ಟೇಜ್ ಆಫ್ ಎನರ್ಜಿ ಕನ್ಸರ್ವ್ ಆಗುತ್ತೆ, ಆದ್ರೆ ಅಷ್ಟೇ ಸ್ಪೀಡಿಂದ ವಾಪಸ್ ಬರುತ್ತೆ. ದರ್ ಇಸ್ ನೋ ಫೇಸ್ ಚೇಂಜ್. ದಿಸ್ ಇಸ್ ರೇರರ್ ಅಂಡ್ ದಿಸ್ ಇಸ್ ಡೆನ್ಸರ್. ಸೊ ಇನ್ಸಿಡೆಂಟ್ ವೇವ್ ಈ ತರ ಆಗಿದ್ರೆ 5 sine of 2t minus 4x. Reflected wave, ಈ conditional reflected wave ಏನಾಗಿರುತ್ತೆ, so everything will be same but the direction is changed. 5 sine of 2t plus 4x. That is the answer for this question. ಇವೆರಡರಲ್ಲಿ ಯಾವುದಾದ್ರೂ ಬರೀಬಹುದು, ನೋಡಿ ಚೆಕ್ ಮಾಡಿ. ನೋಟ್ ಮಾಡ್ಕೊಂಡ್ರಾ? ಸೊ ಬನ್ನಿ, ಕಲ್ತಿರ್ತಕ್ಕಂಥ ಕಾನ್ಸೆಪ್ಟ್ನ ಒಂಚೂರು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಯಾವ ಥರ ವಿಜುವಲೈಸ್ ಮಾಡ್ಕೊಳ್ಳೋದು ನೋಡ್ರ. ಸೊ ಲೆಟ್ ಅಸ್ ಅಸ್ಯೂಮ್ ದರ್ ಈಸ್ ಎ ಫಿಕ್ಸ್ಡ್ ಎಂಡ್ ಹಿಯರ್. ಸೊ ಇದು ರೇರರ್ ಮೀಡಿಯಂ ಅಂತ ಅನ್ಕೊಳ್ಳೋಣ. ರೇರರ್ ಅಂಡ್ ಈ ಕಡೆಗೆ ಡೆನ್ಸರ್ ಮೀಡಿಯಂ ಇದೆ. ಡೆನ್ಸರ್ ಮೀಡಿಯಂ ಬಟ್ ರೇರರ್ ಇಂದ ಡೆನ್ಸರ್ ಕಡೆಗೆ ಹೋಗುವಾಗ ಈ ಎಂಡ್ ಅಲ್ಲಿ ಇರ್ತಕ್ಕಂಥ ರಿಫ್ಲೆಕ್ಟಿಂಗ್ ಬೌಂಡ್ರಿಯಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಲಾಕ್ ಆಗಿದೆ. ಇದು ಯಾವ ತರ ಬಿಹೇವ್ ಮಾಡ್ತಿದೆ, ದಿಸ್ ಈಸ್ ಬಿಹೇವಿಂಗ್ ಲೈಕ್ ಎ ಫಿಕ್ಸ್ಡ್ ಎಂಡ್ ತರ ಬಿಹೇವ್ ಮಾಡ್ತಿದೆ. ಸೊ ಫಿಕ್ಸ್ಡ್ ಎಂಡ್ ತರ ಬಿಹೇವ್ ಮಾಡ್ಬೇಕಾದ್ರೆ ಸೊ ವಾಟ್ ಹ್ಯಾಪನ್ಸ್, ಸೊ ಲೆಟ್ ಅಸ್ ಸಿ. ಸೊ ಇದು ಫಿಕ್ಸ್ಡ್ ಎಂಡ್ ಆಗಿದೆ. ಇಲ್ಲಿ ನಾನು ಒಂದು ಪಲ್ಸ್ ನ ಕೊಡ್ತೀನಿ, ಒಂದು ಜರ್ಕ್ ನ ಕ್ರಿಯೇಟ್ ಮಾಡ್ತೀನಿ. ಆ ವೇವ್ ಯಾವ ತರ ಟ್ರಾವೆಲ್ ಆಗುತ್ತೆ ಗಮನಿಸಿ. ಸೊ ಲೆಟ್ ಅಸ್ ಅಸ್ಯೂಮ್ ದ ಇನ್ಸಿಡೆಂಟ್ ವೇವ್. ಈ ಇನ್ಸಿಡೆಂಟ್ ವೇವ್ದು ಈಕ್ವೇಶನ್ ಏನಾಗಿದೆ ಅಂದ್ರೆ yi is equals to a sine of omega t minus kx. So let us assume this is the equation of the incident wave. ಈ ಇನ್ಸಿಡೆಂಟ್ ವೇವ್ ಹೋದಾಗ ಇಲ್ಲಿ, ಸೊ ಇಲ್ಲಿ ನೋಡಿ, ಈ ಪಾರ್ಟಿಕಲ್, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ನ ಇದು ಮೇಲೆಗೆ ಹೇಳ್ತಿದೆ, ಹೌದಾ? ಸೊ ಇದು ಮೇಲೆಗೆ ಹೇಳಿದಾಗ ಇದು ಮೇಲೆಗೆ ಹೋಗುತ್ತೆ.
ಅದೇ ತರ ಈ ಪಲ್ಸ್ ಇಲ್ಲಿ ಟ್ರಾವೆಲ್ ಆದಾಗ ಈ ಲಾಸ್ಟ್ ಪಾರ್ಟಿಕಲ್ ನ ಅದ್ರ ಪಕ್ಕದಲ್ಲಿರೋ ಪಾರ್ಟಿಕಲ್ ಎಳೆಯಕ್ಕೆ ಮೇಲೆಗೆ ಪುಲ್ ಮಾಡಕ್ಕೆ ಟ್ರೈ ಮಾಡಿದಾಗ ಸೊ ದಿಸ್ ಇಸ್ ನಾಟ್ ಫ್ಲೆಕ್ಸಿಬಲ್, ಇದು ಫಿಕ್ಸ್ ಆಗಿರೋದ್ರಿಂದ ವಾಪಸ್ ಈ ಕಡೆಗೆ ಇಳಿಯುತ್ತೆ. ದೇರ್ ಫೋರ್ ದೇರ್ ಇಸ್ ಅ ಇಂಟ್ರೊಡಕ್ಷನ್ ಆಫ್ ಫೇಸ್ ಡಿಫರೆನ್ಸ್ ಆಫ್ 180. ಸೊ ಇದನ್ನ ಪ್ಲೇ ಮಾಡ್ತೀನಿ ನೋಡಿ ಸ್ಲೋ ಮೋಷನ್ ಅಲ್ಲಿ. ಇದು ಆ ಕಡೆ ಹೋದಾಗ ಏನಾಗುತ್ತೆ ಗಮನಿಸಿ. ಸೊ ದಿಸ್ ಇಸ್ ದ ಇನ್ಸಿಡೆಂಟ್ ವೇವ್. ಸೊ ಈ ವೇವ್ ಏನಾಯ್ತು, ಉಲ್ಟಾ ಆಯ್ತು. ಯಾಕಂದ್ರೆ ಈ ಪಾರ್ಟಿಕಲ್ ಫಿಕ್ಸ್ ಆಗಿದೆ. ಈ ಪಾರ್ಟಿಕಲ್ ಫಿಕ್ಸ್ ಆಗಿರೋದ್ರಿಂದ ಸೊ ಇದೇನ್ ಮಾಡ್ತು, ಉಲ್ಟಾ ರಿವರ್ಸ್ ಡೈರೆಕ್ಷನ್ ಅಲ್ಲಿ ವಾಪಸ್ ಕಳಿಸ್ತು. ಸೊ ದಿಸ್ ಈಸ್ ದ ರಿಫ್ಲೆಕ್ಟೆಡ್ ವೇವ್. ಸೊ ರಿಫ್ಲೆಕ್ಟೆಡ್ ವೇವ್, ವೈ ರಿಫ್ಲೆಕ್ಟೆಡ್ ಇಸ್ ಈಕ್ವಲ್ಸ್ ಟು ಮೈನಸ್ ಎ ಸೈನ್ ಆಫ್ ಒಮೆಗಾ ಟಿ plus kx. This is the equation of the reflected wave. ಇದನ್ನ ಬೇಕಾದ್ರೆ ಇನ್ನೊಂದು ತರ ಬರೀಬಹುದು. yr is equals to a sine of omega t plus kx plus pi. ಈ ತರ ಕೂಡ ಬರೀಬಹುದು. You can write like this also. So this is the reflected wave. ಯಾಕೆ ಈ ತರ ಆಯ್ತು ನೋಡಿ, ಈ ಲಾಸ್ಟ್ ಅಲ್ಲಿರೋ ಪಾರ್ಟಿಕಲ್ ಏನ್ ಮಾಡ್ತು, ಇಟ್ಸ್ ಇನ್ವರ್ಟೆಡ್. ಅಂದ್ರೆ ಇದು ಮೇಲೆ ಹೋಗ್ಲಿಲ್ಲ, ಜೊತೆಗೆ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ ನ ವಾಪಸ್ ಕೆಳಗಡೆ ಕಳಿಸು. ಸೊ ಬಿಕಾಸ್ ಆಫ್ ದಟ್ ದ ಆಂಪ್ಲಿಟ್ಯೂಡ್ ಗಾಟ್ ರಿವರ್ಸ್ಡ್. ಸೊ ಐ ವಿಲ್ ಶೋ ಒನ್ಸ್ ಅಗೇನ್. ಸೊ ಲೆಟ್ ಮಿ ಕ್ರಿಯೇಟ್ ಎ ಪಲ್ಸ್. ಒಂದು ಪಲ್ಸ್ ನ ಕ್ರಿಯೇಟ್ ಮಾಡಕ್ ಹೊರಟಿದ್ದೀನಿ. ಸೊ ಇನ್ಸಿಡೆಂಟ್ ವೇವ್ ಈ ಕಡೆ ಹೋಗುತ್ತೆ, ರಿಫ್ಲೆಕ್ಟೆಡ್ ವೇವ್ ಈ ಕಡೆ ಬರುತ್ತೆ. ಅಂಡ್ ದ ರಿಫ್ಲೆಕ್ಟೆಡ್ ವೇವ್ ಇಸ್ ಇನ್ವರ್ಟೆಡ್ ಆಗಿರ್ತಕ್ಕಂಥ ರಿಫ್ಲೆಕ್ಟೆಡ್ ವೇವ್ ವಾಪಸ್ ಬರುತ್ತೆ ನೋಡಿ. ಸೊ ಅಬ್ಸರ್ವ್ ಕೇರ್ಫುಲಿ. ಇನ್ಸಿಡೆಂಟ್ ವೇವ್ ಇಸ್ ಗೋಯಿಂಗ್ ಅಂಡ್ ಬೌಂಡ್ರಿನ ಹಿಟ್ ಮಾಡಿದಾಗ ವಾಪಸ್ ಬರುವಾಗ ಆ ಪಾರ್ಟಿಕಲ್ ಏನ್ ಮಾಡ್ತು, ಸೊ ದಟ್ ಪಾರ್ಟಿಕಲ್ ಆಸ್ ಇನ್ವರ್ಟೆಡ್, ವಾಪಸ್ ಇನ್ವರ್ಟ್ ಮಾಡ್ತು ಡೈರೆಕ್ಷನ್ ನ. ನೋಟಿಸ್ ಮಾಡಿದ್ರ ಇನ್ಸಿಡೆಂಟ್ ವೇವ್ ಪಾಸಿಟಿವ್ ಡೈರೆಕ್ಷನ್ಗೆ ಹೋಗ್ತಿದ್ದು, ರಿಫ್ಲೆಕ್ಟೆಡ್ ವೇವ್ ನೆಗೆಟಿವ್ ಡೈರೆಕ್ಷನ್ಗೆ ಹೋಗ್ತಿದೆ. ಸೊ ಏನ್ ಚೇಂಜ್ ಆಗ್ತಿದೆ, ಫೇಸ್ ಡಿಫರೆನ್ಸ್ pi introduce ಆಗಿದೆ. So that is a concept of reflection. Next topic ಇನ್ನೊಂದಿದೆ, open end. So let us assume there is a loose end. ಲೂಸ್ ಅಂದ್ರೆ ನಿಮ್ ತರ ಇರ್ತಕ್ಕಂಥ ಲೂಸ್ ಅಲ್ಲ. ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಅ ಡೆನ್ಸರ್ ಮೀಡಿಯಂ ನಾವು. ಸೊ ಈಗ ಇದು ಡೆನ್ಸರ್ ಮೀಡಿಯಂ ಅಂತ ಅನ್ಕೋಬೇಕು. ಡೆನ್ಸರ್ ಅಂಡ್ ದಿಸ್ ಸೈಡ್ ಈ ಕಡೆ ಇರ್ತಕ್ಕಂಥ ಮೀಡಿಯಮ್ ರೇರರ್ ಮೀಡಿಯಂ ಆಗಿದೆ ಅಂತ ಅನ್ಕೊಳ್ಳೋಣ. ರೇರರ್ ಮೀಡಿಯಂ, ಈ ಕಡೆ ಡೆನ್ಸರ್, ಆ ಕಡೆ ರೇರರ್. ರೇರರ್ ಮೀಡಿಯಂ ಆಗಿದ್ದಾಗ ಈ ಕಡೆ ಪಾರ್ಟಿಕಲ್ ಫಿಕ್ಸ್ಡ್ ಆಗಿರಲ್ಲ, ಇದಕ್ಕಿಂತ ಅದು ಡೆನ್ಸಿಟಿ ಕಮ್ಮಿ ಇದೆ. ಇಟ್ ಈಸ್ ಅಲೋಯಿಂಗ್ ಟು ಮೂವ್ ಫ್ರೀ ಆಗಿ ಮೂವ್ ಆಗಕ್ಕೆ ಅಲೋ ಮಾಡುತ್ತೆ. ಸೊ ಈ ತರ ಇದ್ದಾಗ ಏನಾಗುತ್ತೆ ನೋಡಿ. ಸೊ ಲೆಟ್ ಅಸ್ ಅಸ್ಯೂಮ್ ದ ಇನ್ಸಿಡೆಂಟ್ ವೇವ್ is given by like this. ಈ ತರ ಒಂದು ಇನ್ಸಿಡೆಂಟ್ ವೇವ್ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ದ ಇನ್ಸಿಡೆಂಟ್ ವೇವ್ ಈಕ್ವೇಶನ್ is given by yi is equals to a sine of omega t minus kx. So a is the amplitude, ಇಲ್ಲಿರ್ತಕ್ಕಂಥ amplitude, omega is the angular frequency, k is the wavelength, angular wave number 2 pi by lambda, and ಒಂದು ಪ್ಲಸ್ ಇದೆ ಇನ್ನೊಂದು ಮೈನಸ್ ಇದೆ. ಅಂದ್ರೆ ಯಾವ ಡೈರೆಕ್ಷನ್ ಹೋಗ್ತಿದೆ, ಪಾಸಿಟಿವ್ ಡೈರೆಕ್ಷನ್ ಹೋಗ್ತಿದೆ. ದಟ್ ಈಸ್ ಅ ಸ್ಪೀಡ್ ಆಫ್ ದ ವೇವ್. ಸೊ ಇನ್ಸಿಡೆಂಟ್ ವೇವ್ ಈ ತರ ಇದೆ. ಸೊ ಲೆಟ್ ಅಸ್ ಸಿ ಹೌ ಡಸ್ ಇಟ್ ಟ್ರಾವೆಲ್ಸ್. ಸೊ ಮುಂದಕ್ಕೆ ಹೋಗುತ್ತೆ. ಸೊ ಅಲ್ಲಿ ಹಿಟ್ ಮಾಡಿ ನೋಡಿ ಮತ್ತೆ ವಾಪಸ್ ಹಾಗೇ ಬರುತ್ತೆ. ಸೊ ವಾಟ್ ಈಸ್ ದಿಸ್? ದಿಸ್ ಈಸ್ ದ ರಿಫ್ಲೆಕ್ಟೆಡ್ ವೇವ್. ಸೊ ದಿಸ್ ಈಸ್ ದ ರಿಫ್ಲೆಕ್ಟೆಡ್ ವೇವ್ ವಿಚ್ ಇಸ್ ಟ್ರಾವೆಲಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. The equation of this one is y reflected is equals to a sine of omega t plus kx. That is a reflected wave equation. yr is equal to a sine of omega t plus kx. That is a reflected equation. So note ಮಾಡಿದ್ರ? So I hope you understood. ಫ್ರೀ ಎಂಡ್ ಇದ್ದಾಗ ಏನಾಯ್ತು, ಓಪನ್ ಎಂಡ್ ಇದ್ದಾಗ, ಓಪನ್ ಎಂಡ್ ಅಂದ್ರೆ ಇದು ಡೆನ್ಸರು ಇದು ರೇರರು. ಫಿಕ್ಸ್ಡ್ ಎಂಡ್ ಆಗಿದ್ರೆ ಇದು ರೇರರು, ಆ ಕಡೆ ಇರೋದು ಡೆನ್ಸರ್. ಸೊ ಫಿಕ್ಸ್ಡ್ ಎಂಡ್ ಇದ್ದಾಗ ಏನಾಗಿತ್ತು, ರಿವರ್ಸ್ ಆಯ್ತು. ನೋಟ್ ಮಾಡಿ, ಲಾಸ್ಟ್ ಪಾರ್ಟಿಕಲ್ ಏನ್ ಮಾಡ್ತಿದೆ, ಅದು ಮೂವ್ ಆಗ್ತಿಲ್ಲ, ಅದ್ರ ಜೊತೆಗೆ ಮೂವ್ ಆಗದಿರೋದಲ್ಲದೆ ವಾಪಸ್ ಎಳ್ಕೊಂತಿದೆ. ಸೊ ಲೆಟ್ ಅಸ್ ಸಿ ಲೂಸ್ ಎಂಡ್. ಒನ್ಸ್ ಮೋರ್ ಲೂಸ್ ಎಂಡ್. ಸೊ ಯು ಲವ್ ಲೂಸ್ ಎಂಡ್, ಯಾಕಂದ್ರೆ ನೀವೆಲ್ಲ ಲೂಸ್ಗಳಲ್ಲ, ಹೌದಾ? ನೋ, ಲೂಸ್ ಆಗಿದ್ರೆ ಫಿಸಿಕ್ಸ್ ಯಾಕೆ ಓದ್ತಿದ್ರಿ ಅಲ್ಲ? ವೆರಿ ಸ್ಮಾರ್ಟ್ ಗಾಯ್ಸ್. ಯಾ, ಲೆಟ್ ಅಸ್ ಗೋ ಬ್ಯಾಕ್ ಟು ದಿ, ಬನ್ನಿ ನೆಕ್ಸ್ಟ್ ಟಾಪಿಕ್ ಶುರು ಮಾಡೋಣ. ಟ್ರಾನ್ಸ್ಮಿಷನ್ ಆಫ್ ವೇವ್. ನೋಟ್ ಮಾಡ್ಕೊಂಡ್ರ ಆಯ್ತಾ? ಡನ್. ನೆಕ್ಸ್ಟ್ ಟಾಪಿಕ್ ಈಸ್ ಟ್ರಾನ್ಸ್ಮಿಷನ್ ಆಫ್ ವೇವ್. ಏನು ಹಾಗಂದ್ರೆ ನಮಗೆ ಗೊತ್ತಿಲ್ಲ ಸರ್.
ಟ್ರಾನ್ಸ್ಮಿಷನ್ ಅಂದರೆ ಒಂದು ವೇವ್ ಒನ್ ಮೀಡಿಯಮ್ ಇಂದ ಇನ್ನೊಂದು ಮೀಡಿಯಂ ಹೋದರೆ ಅದನ್ನು ನಾವು ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಟ್ರಾನ್ಸ್ಮಿಷನ್ ಆಗುವಾಗ ಸರ್ಟೆನ್ ಪಾರ್ಟ್ ರಿಫ್ಲೆಕ್ಷನ್ ಆಗತ್ತೆ. ಸೊ ಲೆಟ್ ಅಸ್ ಅಸ್ಯೂಮ್ ಎ ವೇವ್ ಈಸ್ ಟ್ರಾವೆಲಿಂಗ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ಸೊ ಈ ಕಡೆ ರೇರರ್ ಇದೆ, ಇದು ಬೌಂಡರಿ, ದಿಸ್ ಇಸ್ ಅ ಬೌಂಡರಿ ಬಿಟ್ವೀನ್ ಟೂ ಮೀಡಿಯಮ್ಸ್ ಅಂಡ್ ದಿಸ್ ಇಸ್ ಅ ಡೆನ್ಸರ್ ಮೀಡಿಯಂ. ಸೊ ಈ ತರ ಒಂದು ರೇರರ್ ಇದೆ, ಈ ಕಡೆ ಒಂದು ಡೆನ್ಸರ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ಕಡೆಯಿಂದ ಒಂದು ಪಲ್ಸ್ ನ ಕ್ರಿಯೇಟ್ ಮಾಡಿದ್ರೆ, ಸೊ ಲೆಟ್ ಅಸ್ ಅಸ್ಯೂಮ್ ಐ ಹ್ಯಾವ್ ಕ್ರಿಯೇಟೆಡ್ ಎ ಪಲ್ಸ್ wave I have created such that it is traveling in positive x-axis. Positive x-axis ಅಲ್ಲಿ travel ಆಗ್ತಿದೆ. ಸೊ ಇದರದ್ದು ಆಂಪ್ಲಿಟ್ಯೂಡ್ AI ಅಂತ ಅನ್ಕೊಳ್ಳೋಣ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ, AI ಆಂಪ್ಲಿಟ್ಯೂಡ್ ಆಫ್ ಇನ್ಸಿಡೆಂಟ್ ವೇವ್. ಇದರದ್ದು ಈಕ್ವೇಶನ್ ಏನಿದೆ, yi is equals to AI sin of omega t minus kx, and this is a rarer medium, idu rarer medium, and this is denser medium. So when this wave travels, ee wave ee kadeyinda hogbekadre illi idu yav tara behave madutte, ee particle it acts as a fixed particle. yakare rarer inda denser kadege hogtide. A part of the wave is transmitted. Let us assume a part of the wave is transmitted, a part of the energy is transmitted, and so next maritini, so this is before refraction or before transmission. After transmission certain part of the energy is changed medium, and the medium na change madide ಮಿಕ್ಕಿರ್ತಕ್ಕಂಥ ಎನರ್ಜಿ ವಾಪಸ್ ಅದೇ ಮೀಡಿಯಂಗೆ ವಾಪಸ್ ಬಂದಿದೆ. ವಾಪಸ್ ಬರುವಾಗ ಈ ಪಾರ್ಟಿಕಲ್, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಯಾವ ತರ ಬಿಹೇವ್ ಮಾಡುತ್ತೆ, ಇಟ್ ಬಿಹೇವ್ಸ್ ಆಸ್ ಎ ಫಿಕ್ಸ್ಡ್ ಬೌಂಡ್ರಿ ತರ ಬಿಹೇವ್ ಮಾಡಿದೆ. ಸೊ ಎ ಪಾರ್ಟ್ ಆಫ್ ವೇವ್ ಇಸ್ ರಿಫ್ಲೆಕ್ಟೆಡ್ ವಿತ್ ಅ ಚೇಂಜ್ ಇನ್ ದ ಫೇಸ್. ದಿಸ್ ಇಸ್ ಅ ಇನ್ಸಿಡೆಂಟ್ ಆಂಪ್ಲಿಟ್ಯೂಡ್, this is the transmitted amplitude AT, and this is the reflected amplitude A reflected. This is transmitted amplitude, this is the reflected amplitude. So ಈಗ ಏನಾಗ್ತದೆ, AI sin omega t minus x kx is an incident wave. ಈಗ part of the wave is reflected and part of the wave is refracted. So ಈ ಕಡೆಗೆ ಈ part ಮೂವ್ ಆಗ್ತಿರತ್ತೆ, certain energy, ಈ ಕಡೆಗೆ certain energy ಮೂವ್ ಆಗ್ತಿರತ್ತೆ. What is the equation of this one? The reflected wave yr is equals to minus AR into sin of omega t plus kx. ಎಷ್ಟು ರಿಫ್ಲೆಕ್ಟ್ ಆಗಿದೆ, ಎಷ್ಟು ಟ್ರಾನ್ಸ್ಮಿಟ್ ಆಗಿದೆ ನಂಗೂ ಗೊತ್ತಿಲ್ಲ. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ದ ಕಂಡೀಷನ್. ಎನರ್ಜಿ ಯಾವುದೇ ಬೇರೆ ರೀತಿಯಾಗಿರ್ತಕ್ಕಂಥ ಎನರ್ಜಿ ವೇಸ್ಟೇಜ್ ಆಗಿಲ್ಲ. ಸೊ ಇಲ್ಲಿ ಎಷ್ಟು ಹೋಗಿರುತ್ತೆ, ಇನ್ನು ಉಳಿದಿರ್ತಕ್ಕಂಥ ಎನರ್ಜಿ ವಾಪಸ್ ಬಂದಿರುತ್ತೆ. ಇದನ್ನ ಬೇಕಾದ್ರೆ ನೀವು ಈ ತರ ಬರೀಬಹುದು, yr is equals to AR sin of omega t plus kx plus pi. ಈ ತರನೂ ಬರೀಬಹುದು. ಸೊ ಇಲ್ಲಿ ಇನ್ಸಿಡೆಂಟ್ ರೇವ್ traveling in positive x-axis, the reflected ray which is got a phase difference of pi phase difference ಬಂದು ಈ ಕಡೆಗೆ ವಾಪಸ್ ಹೋಗ್ತಿದೆ. ಸೊ now what about this fellow? ಸೊ ನೋಡಿ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂದ್ರೆ, ಒಂದೇ ಮೀಡಿಯಂ ಇಂದ ಹೋಗಿ ಈ ಮೀಡಿಯಂ ಇಂದ ಹೋಗಿ ರಿಫ್ಲೆಕ್ಟ್ ಆಗಿ ಅದೇ ಮೀಡಿಯಂಗೆ ಬರ್ತಿದೆ. ಹಾಗಾದ್ರೆ ಇಸ್ ದೇರ್ ಎನಿ ಚೇಂಜ್ ಇನ್ ಸ್ಪೀಡ್ ಅಲ್ಲಿ ಏನಾದ್ರು ಚೇಂಜ್ ಆಗಿದೆಯಾ? ಇಲ್ಲ. ಸ್ಪೀಡ್ ಅಲ್ಲಿ ಏನು ಚೇಂಜ್ ಆಗಿಲ್ಲ ಅಂದ್ರೆ ಒಮೆಗಾ ಹೇಗೂ ಚೇಂಜ್ ಆಗಲ್ಲ. ಮೀಡಿಯಂ ಚೇಂಜ್ ಆದ್ರೂ ಆಗಲ್ಲ, ಮೀಡಿಯಂ ಚೇಂಜ್ ಆಗಿಲ್ಲ ಅಂದ್ರೂ ಒಮೆಗಾ ಚೇಂಜ್ ಆಗಲ್ಲ. ವಾಟ್ ಅಬೌಟ್ ಕೆ ಏನು ಚೇಂಜ್ ಆಗಲ್ಲ. ಹಾಗಾಗಿ ಇಲ್ಲಿ ಏನ್ ಕೆ ವ್ಯಾಲ್ಯೂ ಇರುತ್ತೋ ಈ ಕಡೆನೂ ಅಷ್ಟೇ ಇರುತ್ತೆ. ಹೌದಾ? ಸೊ ದಟ್ ಈಸ್ ಅ ರಿಫ್ಲೆಕ್ಟೆಡ್ ವೇವ್. ಅ ಪಾರ್ಟ್ ಆಫ್ ವೇವ್ ಇಸ್ ರಿಫ್ಲೆಕ್ಟೆಡ್. ನಾವ್ ದಿಸ್ ಒನ್, the transmitted wave y transmitted is equals to AT into sin of omega t minus kx, and it is traveling in positive direction. ಇಲ್ಲಿ ಒಂದು ಗಮನಿಸಬೇಕಾಗಿರೋದು ಏನು ಅಂದ್ರೆ, ಇಲ್ಲಿ ಚೇಂಜ್ ಇನ್ ದ ಮೀಡಿಯಂ ಇದೆ. ಒನ್ ಮೀಡಿಯಂ ಇಂದ ಇನ್ನೊಂದು ಮೀಡಿಯಂಗೆ ಹೋದ್ರೆ ವೇವ್ ಏನ್ ಚೇಂಜ್ ಆಗತ್ತೆ, ಸ್ಪೀಡ್ ಚೇಂಜ್ ಆಗತ್ತೆ. ನಾವ್ ದಿಸ್ ಇಸ್ ನಾಟ್ ವಿ,
ಇದು v ಅನ್ಕೊಳ್ಳೋಣ, ಇದೇನಾಗಿರುತ್ತೆ v ಆಗಿರುತ್ತೆ. This will be velocity of transmitted and this will be velocity of reflected. So this is v, the speed of the wave in incident in the first medium, y I, and let me call this as v2, or this v1 anta karena, iduna v2 anta karena. This is also v1. It is traveling with the speed v1. What is v1? Omega by k, coefficient of t divided by coefficient of x. But illi speed change agirodrinda hego omega change agala. Omega does not change when omega does not change when medium is changed. Medium change ಆದಾಗ ಒಮೆಗಾ ಚೇಂಜ್ ಆಗಲ್ಲ, ಬಟ್ ಸ್ಪೀಡ್ ಚೇಂಜ್ ಆಗತ್ತೆ. ಸ್ಪೀಡ್ ಚೇಂಜ್ ಆದ್ರೆ ಕೆ ವ್ಯಾಲ್ಯೂ ಚೇಂಜ್ ಆಗತ್ತೆ. ಹಾಗಾದ್ರೆ ಈ ಕೆ ವ್ಯಾಲ್ಯೂ ಇದು ಸೇಮ್ ಆಗಿರಲ್ಲ. ಲೆಟ್ ಮಿ ಕಾಲ್ ದಿಸ್ ಆಸ್ ಕೆ2. ಅದಾಯ್ತಾ ಹೇಳ್ತಿದ್ದು? ಈ ಕೆ ವ್ಯಾಲ್ಯೂ ಸೇಮ್ ಆಗಿರಲ್ಲ, ಬಟ್ ಇಲ್ಲಿರ್ತಕ್ಕಂಥ ಒಮೆಗಾ ಸೇಮ್ ಆಗಿರುತ್ತೆ. ವೇವ್ ಮೀಡಿಯಂ ಚೇಂಜ್ ಮಾಡಿದ್ರೂ ಸಮೇತ ಒಮೆಗಾ ಚೇಂಜ್ ಆಗಲ್ಲ, ಬಟ್ ಕೆ ವ್ಯಾಲ್ಯೂ ಚೇಂಜ್ ಆಗತ್ತೆ. ಯಾಕಂದ್ರೆ ಕೆ ಇಸ್ ಈಕ್ವಲ್ಸ್ ಟು 2π ಬೈ ಲ್ಯಾಂಬ್ಡಾ ವ್ಯಾಲ್ಯೂ ಚೇಂಜ್ ಆದ್ರೆ ಕೆ ವ್ಯಾಲ್ಯೂ ಚೇಂಜ್ ಆಗಲೇಬೇಕು. ಹಾಗಾದ್ರೆ ಇಲ್ಲಿರ್ತಕ್ಕಂಥ ವ್ಯಾಲ್ಯೂ ಡಿಫ್ರೆಂಟ್ ಆಗಿದೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಎ ವೇವ್ transmits from rarer to denser medium. Rarer medium in the denser medium ಗೆ ಟ್ರಾನ್ಸ್ಮಿಟ್ ಆದ್ರೆ ಈ ತರ ಆಗತ್ತೆ. ನೋಟ್ ಮಾಡ್ಕೊಂಡ್ರ? ಯಾವುದೇ ರೀತಿಯಾಗಿರ್ತಕ್ಕಂಥ ಎನರ್ಜಿ ಲಾಸ್ ಇಲ್ಲ ಅಂದ್ರೆ ಆಂಪ್ಲಿಟ್ಯೂಡ್ ಆಫ್ ಇನ್ಸಿಡೆಂಟ್ ವೇವ್ ಇಸ್ ಈಕ್ವಲ್ ಟು ಸಮ್ ಆಫ್ ದೀಸ್ ಟು ಆಂಪ್ಲಿಟ್ಯೂಡ್ಸ್. ಅದು ಕೂಡ ಆಗಿರುತ್ತೆ. ನೋಟ್ ಮಾಡ್ಕೊಳ್ಳಿ. ಸೊ ವಿಲ್ ಸಿ ದ ಅದರ್ ಕೇಸ್. ರೇರರ್ ಇಂದ ಡೆನ್ಸರ್ಗೆ ಹೋಯ್ತು. ಈಗ ಡೆನ್ಸರ್ ಇಂದ ರೇರರ್ಗೆ ಹೋಗ್ಬೇಕಾದ್ರೆ ಏನಾಗತ್ತೆ? ಲೆಟ್ ಅಸ್ ಸಿ. Have you noted down? So I am going to erase this. Done. Yes. So let us consider one wave. Idondu rarer medium anta ankolana. Let us consider this is a rarer in the denser aitala. Iga denser in the rarer. Idu denser medium. And this is the boundary, and this is a rarer medium. This is the denser medium and this is a rarer medium. ಈಗ ಈ ಕಡೆ ಒಂದು ಪಲ್ಸ್ ನ ಕ್ರಿಯೇಟ್ ಮಾಡ್ತೀನಿ. I created a pulse like this. ಈ ಪಲ್ಸ್ ದ ಆಂಪ್ಲಿಟ್ಯೂಡ್ ಎಷ್ಟಾಗಿದೆ? a ಆಗಿದೆ ಅಂತ ಅನ್ಕೊಳ್ಳೋಣ. Let us assume a is the amplitude, or ai is the incident amplitude. In general, ai is the incident amplitude. What is the equation of incident? ai sine of omega t minus kx. Y is equal to ai sine of omega t minus kx. ಇದು ಯಾವ ಕಡೆ ಹೋಗ್ತಿದೆ? ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆಗೆ ಹೋಗ್ತಿದೆ. ಒಂದು ಪ್ಲಸ್ ಒಂದು ಮೈನಸ್. ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೊ ನಾವು ai is the amplitude of the incident wave. Now the wave want to travel from denser to rarer. Denser ಇಂದ rarer ಕಡೆಗೆ ಹೋಗಕ್ಕೆ ಟ್ರೈ ಮಾಡತ್ತೆ. ಸೊ ಹಾಗಾದ್ರೆ ಇದು ಯಾವ ತರ ಬಿಹೇವ್ ಮಾಡತ್ತೆ? ದಿಸ್ ಆಕ್ಟ್ಸ್ ಆಸ್ ಅ ಫ್ರೀ ಎಂಡ್ ತರ ಬಿಹೇವ್ ಮಾಡತ್ತೆ. Now wave travels to another medium. When the wave travels to another medium, a part of that is reflected and a part of it is transmitted. So ಅದರಲ್ಲಿರ್ತಕ್ಕಂಥ ಸ್ವಲ್ಪ ಪಾರ್ಟ್ ಎನರ್ಜಿ ಏನಾಗುತ್ತೆ? ಟ್ರಾನ್ಸ್ಮಿಟ್ ಆಗತ್ತೆ. ಅಂಡ್ ಉಳಿದಿರ್ತಕ್ಕಂಥ ಎನರ್ಜಿ ಏನಾಗುತ್ತೆ? ರಿಫ್ಲೆಕ್ಟ್ ಆಗತ್ತೆ. ರಿಫ್ಲೆಕ್ಟ್ ಆಗುವಾಗ ಆಂಪ್ಲಿಟ್ಯೂಡ್ ರಿವರ್ಸ್ ಆಗಲ್ಲ. ಸೊ ಇಟ್ ರಿಫ್ಲೆಕ್ಟ್ಸ್ ಇನ್ ದ ಸೇಮ್ ಮ್ಯಾನರ್ ಹೌ ಇಟ್ ಈಸ್ ಕೇಮ್. ಸೊ ಸೇಮ್ ಮ್ಯಾನರ್ ಅಲ್ಲಿ ಈ ತರ ರಿಫ್ಲೆಕ್ಟ್ ಆಗತ್ತೆ. ಸೊ ದಿಸ್ ಇಸ್ ದ ಆಂಪ್ಲಿಟ್ಯೂಡ್ ಆಫ್ ಇನ್ಸಿಡೆಂಟ್ ವೇವ್ and this is the amplitude of reflected wave. Amplitude of reflected wave, and this is the amplitude of transmitted wave. So ಈಗ ಪ್ರತಿಯೊಂದಕ್ಕೂ equation ಬರೆಯೋಣ. yi is equal to ai sine of omega t minus kx is the equation of incident wave. ಇದು ಸ್ಪೀಡ್ v ಇದೆ, ಇದು ಸ್ಪೀಡ್ v ನೇ ಇರುತ್ತೆ, ಬಟ್ ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. ಯಾಕೆ v ನೇ ಇರುತ್ತೆ ಅಂದ್ರೆ ಸೇಮ್ ಮೀಡಿಯಂ. ಇದು ಯಾವ ಮೀಡಿಯಂ ಅಲ್ಲಿ ಇದೆ? ಇದು ಅದೇ ಮೀಡಿಯಂ ಅಲ್ಲಿ ಇದೆ. ಸೊ ಹಾಗಾಗಿ ರಿಫ್ಲೆಕ್ಟ್ ಆಯ್ತು, ಅಪೋಸಿಟ್ ಡೈರೆಕ್ಷನ್ ಆಯ್ತು, ಬಟ್ ಡೈರೆಕ್ಷನ್ ಮಾತ್ರ ಚೇಂಜ್ ಆಯ್ತು. Now there is no phase change. Phase change ಇಲ್ಲ ಇಲ್ಲಿ. ಫೇಸ್ ಚೇಂಜ್ ಇಲ್ಲ. ಅವಾಗಲೇ ಆದ್ರೆ ರೇರರ್ ಟು ಡೆನ್ಸರ್ ಕಡೆ ಆಗಿದ್ರೆ. ಸೊ ಇದು ಯಾವ ಮೀಡಿಯಮು? ದಿಸ್ ಇಸ್ ಡೆನ್ಸರ್ ಮೀಡಿಯಂ and this is rarer medium. ಈಗ ಫೇಸ್ ಚೇಂಜ್ ಇಲ್ಲ.
ಈಗ ರಿಫ್ಲೆಕ್ಟೆಡ್ ವೇವ್ ಈಕ್ವೇಶನ್ ಏನಾಗಿರುತ್ತೆ ಅಂದರೆ ಎ ಆರ್ ಇಂಟು ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಕೆ ಎಕ್ಸ್ is a reflected wave equation. ಸೊ ಈ ಕಡೆಗೆ ಬರ್ತಿದೆ ಅಂದರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್, ಇಲ್ಲೂ ಪ್ಲಸ್ ಇಲ್ಲೂ ಪ್ಲಸ್, ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದೆ, ಒಂದು ಪಾಸಿಟಿವ್ ಡೈರೆಕ್ಷನ್ಗೆ ಪ್ರಾಪಗೇಟ್ ಆಗ್ತಿದೆ. ಸೊ ಇಸ್ ದೇರ್ ಎನಿ ಚೇಂಜ್ ಇನ್ ಒಮೆಗಾ? ಒಮೆಗಾ ಏನು ಮಾಡಿದ್ರು ಚೇಂಜ್ ಆಗಲ್ಲ. ಒಮೆಗಾ ಡಸ್ ನಾಟ್ ಚೇಂಜ್. ರಿಫ್ಲೆಕ್ಟ್ ಆದರೂ ಚೇಂಜ್ ಆಗಲ್ಲ, ರಿಫ್ರಾಕ್ಟ್ ಆದರೂ ಟ್ರಾನ್ಸ್ಮಿಟ್ ಆದರೂ ಚೇಂಜ್ ಆಗಲ್ಲ. ಒಮೆಗಾ ಚೇಂಜ್ ಆಗಲ್ಲ. ಕೆ ವ್ಯಾಲ್ಯೂ ಏನಾದ್ರು ಚೇಂಜ್ ಆಗತ್ತಾ ರಿಫ್ಲೆಕ್ಟ್ ಆದರೆ? ನೋ. ಕೆ ವ್ಯಾಲ್ಯೂ ರಿಫ್ಲೆಕ್ಟ್ ಆದರೆ ಏನು ಚೇಂಜ್ ಆಗಲ್ಲ. ಬಟ್ ಇಲ್ಲಿ ಕತೆ ಬೇರೆನೇ ಇದೆ. ಸೊ ಈಕ್ವೇಶನ್ ಆಫ್ ಅ ಟ್ರಾನ್ಸ್ಮಿಟೆಡ್ ವೇವ್ ಈಸ್ ಗಿವೆನ್ ಬೈ ಎ ಆಂಪ್ಲಿಟ್ಯೂಡ್ ಆಫ್ ಟ್ರಾನ್ಸ್ಮಿಟೆಡ್ ವೇವ್ ಇಂಟು ಸೈನ್ ಆಫ್, ಎರಡೂ ಪಾಸಿಟಿವ್, ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ಗೆ ಹೋಗ್ತಿದೆ, ಹೌದಾ? ನನಗೆ ಗೊತ್ತಿಲ್ಲ ಎಷ್ಟು ಸ್ಪೀಡ್ ಇದೆ ಅಂತ. ಲೆಟ್ ಮಿ ಕಾಲ್ ದಿಸ್ ಆಸ್ V2. ಇದನ್ನ V1 ಅಂತ ಕರಿತೀನಿ. ಇದು V1 ಆಗಿರುತ್ತೆ, ಇದು V2 ಆಗಿರುತ್ತೆ. Yt is equals to AT sin of omega t. Angular frequency ಚೇಂಜ್ ಆಗಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಸೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಇಲ್ಲಿ ಆಸಿಲೇಟ್ ಆಗ್ತಾ ಇರ್ತಕ್ಕಂಥ ಸೋರ್ಸ್ ಎಷ್ಟು ನಂಬರ್ ಆಫ್ ಆಸಿಲೇಷನ್ಸ್ ಆಗ್ತಿದೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಮೀಡಿಯಂ. ಒಮೆಗಾ ಹಾಗೆ ಇರುತ್ತೆ, ಬಟ್ ಕೆ ವ್ಯಾಲ್ಯೂ ಚೇಂಜ್ ಆಗುತ್ತೆ. K2x, ದಟ್ ಈಸ್ ದ ಇಕ್ವೇಶನ್ ಆಫ್ transmitted wave. This is the equation of transmitted wave. This is the equation of reflected wave. Then, so what is the relation between reflected wave amplitude and the transmitted wave amplitude? A reflected is equals to V2 minus V1 divided by V1 plus V2 into amplitude of incident wave. And the amplitude of, ಇದು amplitude of reflected wave, ವಾಪಸ್ ಹೋಗಿರ್ತಕ್ಕಂಥ ವೇವ್ದು amplitude of transmitted wave is equals to 2 times of V2 divided by V1 plus V2. 2 times of V2 divided by V1 plus V2 into amplitude of incident wave. Amplitude of incident wave. AI is the amplitude of incident wave. V2 is the speed of a transmitted wave. V1 is the speed of incident wave or reflected wave, only magnitude. V1 divided by V1 plus V2. AI is the amplitude of incident wave. So ಬನ್ನಿ ಒಂದು ಕ್ವಶನ್ ಸಾಲ್ವ್ ಮಾಡೋಣ ಇದ್ರ ಬೇಸ್ ಮೇಲೆ. ಸೊ ಲೆಟ್ ಅಸ್ ಟ್ರೈ ಟು ಆನ್ಸರ್ ಎ ಕ್ವಶನ್. ಸೊ ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಹೌ ಟು ಫೈಂಡ್ K2. ಸೊ K2 ಅಂದರೆ K2 is equals to 2 pi by lambda 2. Anyhow, omega is going to be same in both incident and reflected. ಸೊ K2 ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂದರೆ ಲ್ಯಾಂಬ್ಡಾ 2 ಬೇಕು. ಲ್ಯಾಂಬ್ಡಾ 2 ಬೇಕಂದ್ರೆ ಅದ್ರ ಸ್ಪೀಡ್ ಬೇಕು. V2 is equals to F lambda 2. If you find the speed of the transmitted wave, you can find, so ಅದನ್ನ ಇಲ್ಲಿಂದ ಫೈಂಡ್ ಔಟ್ ಮಾಡಬೇಕು. ಎಲ್ಲಿಂದ ಅಂದರೆ ಸೊ V is equals to square root of T by mu if it is a string wire. ಸೊ ಅದೇ ಏನಾದರೂ ನಮ್ಗೆ ಏನಾದರೂ ಲೈಟ್ ವೇವ್ ಕೊಟ್ಟಿದ್ರೆ N is equals to C by V ಯೂಸ್ ಮಾಡಿಕೊಂಡು ನಾವು ಆ V ನ ಫೈಂಡ್ ಔಟ್ ಮಾಡ್ಬೋದು. ಆ V ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಈ V ಇಂದ ಲ್ಯಾಂಬ್ಡಾ 2 ಫೈಂಡ್ ಔಟ್ ಮಾಡಿ, ಲ್ಯಾಂಬ್ಡಾ 2 ಇಂದ K2 ಫೈಂಡ್ ಔಟ್ ಮಾಡಿ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಅದನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ದಟ್ ವಿಲ್ ಕಮ್ ಟು ಅಂಡರ್ಸ್ಟ್ಯಾಂಡ್. ಸೊ ಬನ್ನಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಗಿವೆನ್ ಇಫ್ ಇನ್ಸಿಡೆಂಟ್ ವೇವ್ ಇಸ್ ಗಿವೆನ್ ಬೈ 3 times of sine of 2x minus 4t. This is the equation of incident wave, and wave want to travel from rarer medium to denser medium. On the rarer medium in the denser medium ಕಡೆಗೆ travel ಮಾಡಕ್ಕೆ ಹೊರಟಿದೆ. So ಎಲ್ಲಿಂದ rarer to denser medium. So let me write here. So the rarer medium in the denser medium ಗೆ ಹೊರಟಿದೆ, such that the density of first medium is mu1 and density of the second medium is 4 times that of the initial medium. So this is the incident wave. This is the incident wave traveling in right side. Find the equation of transmitted wave and reflected wave. So we need to find out the equation of transmitted wave and the reflected wave. Try ಮಾಡಿ, pause the video and try by yourself. So I am going to solve now. So let us assume this is the incident wave. So incident wave ಇದೆ ಅಂತ ಅಂದ್ಕೊಳ್ಳೋಣ. So ಇದ್ರದ್ದು equation ಏನಾಗಿದೆ according to this. What is the speed of this wave?
Let us assume this is omega t kx. What is the speed of this wave? Coefficient of t divided by coefficient of x. Array v is equals to coefficient of t divided by coefficient of x. Coefficient of t ಏನಿದೆ 4, coefficient of x ಏನಿದೆ 2 ಇದೆ. So therefore v1 is ಎಷ್ಟು ಬರ್ತಿದೆ? 2 units. 2 units. ಅದು ಯಾವ ಯೂನಿಟ್ ಅಲ್ಲಿ ಕೊಟ್ಟಿರ್ತಾರೋ ಆ ಯೂನಿಟ್ ಅಲ್ಲಿ ಇರುತ್ತೆ. So that is a 2 units. Speed of the wave, incident wave is 2 units and it is towards right side. Positive x axis ಇದೆ. ಈಗ ರಿಫ್ರಾಕ್ಷನ್ ಆಗುವಾಗ part of the energy is reflected and part of the energy is transmitted. So let me write that one. So ಈ ತರ ಹೋಗಿ rigid boundary ನ hit ಮಾಡಿದಾಗ a part of the energy is transmitted to the denser medium and a part of energy is reflected back. Certain energy, ಸ್ವಲ್ಪ energy ವಾಪಸ್ ರಿಫ್ಲೆಕ್ಟ್ ಆಗುತ್ತೆ and ಉಳಿದಿರ್ತಕ್ಕಂಥ energy transmit ಆಗುತ್ತೆ. So ಇದ್ರದ್ದು equation ಏನಾಗಿರುತ್ತೆ? let us call the speed of the wave is again 2. ಯಾಕಂದ್ರೆ ಸೇಮ್ ಮೀಡಿಯಂ ಆಗಿರೋದ್ರಿಂದ ಅಷ್ಟೇ ಸ್ಪೀಡಿಂದ ವಾಪಸ್ ಹೋಗುತ್ತೆ. ಬಟ್ ಇಲ್ಲಿ ಚೇಂಜ್ ಆಗತ್ತೆ. ಲೆಟ್ ಮಿ ಕಾಲ್ ದಟ್ ಸ್ಪೀಡ್ ಆಸ್ v2. ನನಗೆ ಗೊತ್ತಿಲ್ಲ, v1 2 ಬಂದಿದೆ, ಹಾಗಾಗಿ ಇಲ್ಲಿ 2 ಬರ್ತೀನಿ. v2 is I don't know. ಸೊ ನನಗೀಗ ಎರಡೂ ಈಕ್ವೇಶನ್ ವೇವ್ ಬೇಕು. y of reflected is equals to equation is minus a sine of omega t plus kx. This is the equation of the reflected wave. So omega change ಆಗಲ್ಲ. So omega change ಆಗಲ್ಲ ಅಂದ್ರೆ ಇಲ್ಲಿ ಏನು ಬರಿಬೇಕು? ಸಾರಿ 2x plus omega t ಬರಿಬೇಕು. So omega ಜಾಗದಲ್ಲಿ 4 ಬರೆಯೋಣ. So there is nothing to change. Omega change ಆಗಲ್ಲ, k change ಆಗಲ್ಲ, ಯಾಕಂದ್ರೆ ಸೇಮ್ ಮೀಡಿಯಂಗೆ ವಾಪಸ್ ಆಗ್ತಿದೆ, ಹಾಗಾಗಿ there is no change. So ಈಗ ನಮಗೆ amplitude of reflected wave ಬೇಕು. that I don't know, I can use equation. So equation ಇದೆ, we have amplitude of the reflected wave is v2 minus v1 divided by v1 plus v2 into amplitude of incident wave. Amplitude of incident wave is 3. ಅದೇ ತರ amplitude of transmitted wave is equals to 2 times of v2 divided by v1 plus v2 into amplitude of incident wave. ಸೊ ನಮಗೆ v1 ಗೊತ್ತಿದೆ, v2 ಗೊತ್ತಿಲ್ಲ. v2 ಯಾವ ತರ ಫೈಂಡ್ ಔಟ್ ಮಾಡೋದು? ಸೊ ಅದಕ್ಕಿಂತ ಮೊದಲು ಇದಕ್ಕೆ ಜನರಲ್ ಈಕ್ವೇಶನ್ ನ ಬರೀತೀನಿ ನೋಡಿ. ಸೊ ಜನರಲ್ ಈಕ್ವೇಶನ್ ಏನಾಗಿರುತ್ತೆ? y transmitted is equals to a transmitted into sine of omega t ಅಥವಾ ಸೊ kx minus omega t. ಒಮೆಗಾ ಹೇಗೂ ಚೇಂಜ್ ಆಗಲ್ಲ, ಸೊ ಹಾಗಾಗಿ ಅಷ್ಟೇ ಇರುತ್ತೆ ಒಮೆಗಾ. ಬಟ್ ಕೆ ಚೇಂಜ್ ಆಗತ್ತೆ. ಲೆಟ್ ಮಿ ಕಾಲ್ ಇಟ್ ಆಸ್ ಅ k2 ವ್ಯಾಲ್ಯೂ ನನಗೆ ಗೊತ್ತಿಲ್ಲ. k2 ವ್ಯಾಲ್ಯೂ ಗೊತ್ತಿಲ್ಲ. ಒಮೆಗಾ ಇಲ್ಲಿ ಏನಿದೆಯೋ ಅಷ್ಟೇ ಇರುತ್ತೆ. ಸೊ ಒಮೆಗಾ ಏನಿರುತ್ತೆ? 4 ಇರುತ್ತೆ. 4 ವಿಲ್ ಬಿ ದ ಒಮೆಗಾ ವ್ಯಾಲ್ಯೂ. ಬಟ್ ಕೆ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಹಾಗಾಗಿ k2 ಬರ್ದೀನಿ. ಇಲ್ಲಿ 2 ಇದೆ, ಬಟ್ ಐ ಕ್ಯಾನ್ ನಾಟ್ ರೈಟ್ 2 ಹಿಯರ್ ಬಿಕಾಸ್ ಚೇಂಜ್ ಇನ್ ದ ಮೀಡಿಯಂ ಆಯ್ತು. ಚೇಂಜ್ ಇನ್ ದ ಮೀಡಿಯಂ ಆದ್ರೆ ಮೀಡಿಯಂ ಚೇಂಜ್ ಆದ್ರೆ ಸ್ಪೀಡ್ ಚೇಂಜ್ ಆಗುತ್ತೆ. ಸ್ಪೀಡ್ ಚೇಂಜ್ ಆದ್ರೆ ಕೆ ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ಸೊ ದಟ್ ಇಸ್ ದ ಥಿಂಗ್. ಸೊ ನಾವು ಹೌ ಟು ಫೈಂಡ್ amplitude of the reflected using this equation. But ಇದು ಬೇಕು ಅಂದ್ರೆ amplitude of the reflected wave ಬೇಕಂದ್ರೆ v2 ಬೇಕು. What is v2? v2 is the speed of the wave in transmitted portion. So ಇಲ್ಲೊಂದು ಹಿಂಟ್ ನ ಕೊಟ್ಟಿದ್ದಾರೆ ನೋಡಿ. Density of the medium is mu1. ಇಲ್ಲಿ density ಎಷ್ಟಿದೆ? 4 times of the medium, other medium. So therefore v1 by v2 is equals to square root of t divided by mu1 whole divided by square root of t divided by mu2. So assuming tension is same in both the strings, tt cancel agate, square root of mu2 divided by mu1. So mu2 ಏನಿದೆ? 4 times of mu1 divided by mu1 under root, that is 2. So in other words v1 by v2 is equals to 2. So this is a relation between v1 and v2. v1 ಏನಿದೆ? So that is 2 ಇದೆ. So therefore v2 is equals to 2 by 2, that is equals to 1. Speed of the transmitted wave is 1 unit. So we got it from data. Speed ಸಿಕ್ತು ಅಂದ್ರೆ ನಮಗೆ wavelength ಸಿಗತ್ತೆ. wavelength ಸಿಕ್ಕಿದ್ರೆ transmitted and reflected amplitude ಸಿಗತ್ತೆ. So let us substitute. ಇದನ್ನ erase ಮಾಡ್ತೀನಿ. I am going to erase this.
So now V1 ಇದೆ V2 ಇದೆ. So V1 ಇದೆ V2 ಇದೆ. Amplitude of reflected wave ಅಲ್ಲಿರ್ತಕ್ಕಂಥ equation ಪ್ರಕಾರ V2 minus V1 divided by V1 plus V2 into AI. So ಏನ್ ಬರುತ್ತೆ V2 ವ್ಯಾಲ್ಯೂ ಏನಿದೆ 1 minus of V1 is 2 divided by V1 plus V2, 2 plus 1, that is 1 plus 2, that is 3. So 1 plus 2, so you will get minus 1 divided by 3. So what is the amplitude you are getting? Negative into amplitude of incident wave. Enide illi amplitude of incident wave 3. So that is equals to into 3, you will get minus 1. Amplitude of reflected wave is minus 1. ಅಂದ್ರೆ ಈ ಪೂರ್ತಿ ವ್ಯಾಲ್ಯೂ ಮೈನಸ್ 1 ಮತ್ತೆ ಇಲ್ಲಿ ಮೈನಸ್ ಸಬ್ಸ್ಟಿಟ್ಯೂಟ್ ಮಾಡಿ ಪ್ಲಸ್ ಆಗ್ಬಿಡುತ್ತೆ. ಅಂದ್ರೆ ವೇವ್ ಈ ಕಡೆ ಹೋಗ್ತಿರುತ್ತೆ. ಡೋಂಟ್ ಸಬ್ಸ್ಟಿಟ್ಯೂಟ್ ದಟ್ ಒನ್. ಅಂದ್ರೆ ಈ ಪೂರ್ತಿ ವ್ಯಾಲ್ಯೂ ಏನಿದೆ ಅಂದ್ರೆ ಇದು ಪಾಸಿಟಿವ್ ಅನ್ಕೊಂಡ್ರೆ ಇದು ನೆಗೆಟಿವ್ ಆಗಿರುತ್ತೆ. ಸೊ ಹಾಗಾದ್ರೆ ಇದ್ರ ಪೂರ್ತಿ ವ್ಯಾಲ್ಯೂ ಏನಾಗಿರುತ್ತೆ minus 1 ಆಗಿರುತ್ತೆ. ಸೊ ವಿ ಗಾಟ್ ದ ವ್ಯಾಲ್ಯೂ ಆಫ್ ವಿ ಗಾಟ್ ದ ಈಕ್ವೇಶನ್ ಆಫ್ ರಿಫ್ಲೆಕ್ಟೆಡ್ ವೇವ್ ದ ಈಕ್ವೇಶನ್ ಸಿಕ್ತು. So minus sine of 2x plus 4t. Now we need to find out the transmitted wave. So e equation eliminate ಮಾಡ್ತೀನಿ. So transmitted wave amplitude ಏನಾಗಿರುತ್ತೆ? Amplitude of transmitted wave is equals to 2 times of V2 divided by V1 plus V2 into amplitude of incident wave. So 2 times of V2 is 1 divided by V1 plus V2, that is 1 plus 2 into 3. So that is the amplitude of incident wave. 2 into 3 you will get. So you have to cancel agate, that is 2. Amplitude of transmitted wave is 2. So iga idana eliminate ಮಾಡ್ಕೊಂತೀನಿ. We got it as 2. But what is this K2? K2 is the, so I will erase this. K2 is 2 pi by lambda 2. So lambda 2 value ನನಗೆ ಗೊತ್ತಿಲ್ಲ. Lambda 2 value ಗೊತ್ತಿಲ್ಲ ಅಂದ್ರೆ we can use V2 is equals to F lambda 2. V2 is equal to F lambda 2. Since F is a frequency in this portion, ಅಂದ್ರೆ transmitted portional frequency ಏನಿರುತ್ತೋ ಇಲ್ಲೂ ಅಷ್ಟೇ ಇರುತ್ತೆ, because frequency does not change. ಇಲ್ಲಿ frequency ಏನಿದೆ ನೋಡೋಣ. So omega place ಅಲ್ಲಿ ಏನಿದೆ, omega is equals to 4 ಇದೆ. 2 pi f is equals to omega. F is equals to, you will get 2 by pi. F is equals to 2 by pi. So ಅದೇ f ಇಲ್ಲಿ ಕೂಡ appear ಆಗುತ್ತೆ, because frequency does not change. V2 is equals to 2 by pi into lambda 2. So what is the value of V2? V2 is equals to 1. So therefore lambda 2 is equals to pi by 2. Lambda 2 is equals to pi by 2. Therefore next ನಮ್ಗೆ ಏನು ಬೇಕಾಗಿರೋದು K2. K2 is equals to 2 pi by lambda 2, that is equals to 2 pi by pi into 2. You will get numerator pi cancel ಆಗತ್ತೆ, 4 ಆಗತ್ತೆ. ಸೊ ಹಾಗಾದ್ರೆ ಈ ವ್ಯಾಲ್ಯೂ K2 ವ್ಯಾಲ್ಯೂ ಏನಾಗುತ್ತೆ 4 ಆಗತ್ತೆ, 4x minus 4t. So this is the equation of a transmitted wave, and this is the equation of the reflected wave, and this is the incident wave. So we got the answer. So that's all for today. So I think it was good. Note ಮಾಡ್ಕೋಬೇಕಿತ್ತ, ನೋಟ್ ಮಾಡ್ಕೊಳ್ಳಿ, ಪಾಸ್ ಮಾಡಿ. So that's all for today. So I hope you enjoyed. So very important lecture. Please make a notes on this one. So do revision as much as possible. ಎಷ್ಟು questions are ಎಷ್ಟು questions solve ಮಾಡಿ. All the very best. Jai Hind, Jai Karnataka.